ಈ ಬೈ ಎಲೆಕ್ಷನ್ ಟಿಕೆಟ್ ಸಿಗ್ಲಿಲ್ಲ ಆದ್ರೂ ಎಳ್ಳಷ್ಟು ಒಂದು ಕ್ಷಣವೂ ವಿಚಲಿತರಾಗದೆ ಅಜಯ್ ಕುಮಾರ್ ಗ್ರೌಂಡ್ ಅಲ್ಲಿ ಇದ್ದೀರಿ. ನನಗೆ ಭಗವಂತನ ಆಶೀರ್ವಾದ ಸದ್ಯ ಇಲ್ಲ ಅಂತ ಕೊನೆ ತನಕ ಇಲ್ಲ ಅಂತ ಅನ್ಕೊಳ್ಳಲ್ಲ. ಒಂದು ಮಾತಲ್ಲಿ ಹೇಳ್ತಾರೆ ಚಾಪಡ್ ಮಾರ್ಕೆ ದೇತಾಯ ಅಂತೇಳಿ, ಅದನ್ನ ನಂಬಿರೋ ನಾನು. ಅಜಯ್ ಕುಮಾರ್ ಕಂಡ್ರೆ ಯಾಕೆ ಶಾಮ್ನೂರ್ ಫ್ಯಾಮಿಲಿಗೆ ಅಷ್ಟೊಂದು ಸಿಟ್ಟು, ಸಡವು, ಕೋಪ ಅಂತ? ನಾವೆಲ್ಲ ಮೂಲೆಯಲ್ಲಿ ನಿಲ್ತಾ ಇದ್ವಿ ಸರ್, ಕಸ್ಬರ್ಗೆ ಇಡೋ ಜಾಗದಲ್ಲಿ, ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ ಅವ್ರಿಗೆ. ನಾವಂಗೆ ಸರ್ ಇವತ್ತು ಎಷ್ಟೋ ಸರಿ ಕಣ್ಣೀರು ಹಾಕಿದ್ದೀನಿ ಸರ್ ನಾನು. ಅವ್ರು ಮಾಡಿಕೊಟ್ಟಿಲ್ಲ ಅಂತಂದ್ರೆ ನಾನು ಸುಸೈಡ್ ಮಾಡ್ಕೋಬೇಕು, ಇಲ್ಲ ಊರು ಬಿಟ್ಟು ಓಡೋಗ್ಬೇಕು ನಾನು, ಇಲ್ಲ ಹೆಂಡ್ರು ಮಕ್ಳಿಗೆ ಅಷ್ಟ್ರನ್ನ ಕಟ್ಕೊಂಡೋಗಿ ಯಾವುದೋ ಬಾವಿನ ಕೆರೆನೇ ನೀವು ಕಾಂಗ್ರೆಸ್ ಸೇರ್ಕೊಬಿಟ್ಟಿದ್ರಿ, ಚಲ ವ್ಯವಹಾರ ಸರಿ ಹೋಗಿರೋದು, ಎಲ್ಲ ಸರಿ ಹೋಗಿರೋದು, ಯಾಕೆ ಸೇರ್ಲಿಲ್ಲ ಸರ್? ನಾನು ರಾಜಕಾರಣ ಇಲ್ಲಿಗೆ ಬಿಟ್ಬಿಡ್ತೀನಿ ಬೇಕಾದ್ರೆ. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬರಲ್ಲ. ಇವತ್ತಿಗೂ ತರ ನಡುಕ್ತಾರೆ ಅಧಿಕಾರಿಗಳಂತೂ, ಶೇಕ್ ಆಗ್ತಾರೆ. ನನ್ನ ಫೈಲ್ ಯಾವ್ದಾರು ಬಂದ್ರೆ ಸಾಕು, ನಾವು ಗಡ ನಡುತ್ತೆ. ನಾನು ಹೇಳಿದ್ದೆ ಮೊನ್ನೆ ಒಂದು 6 ಬಾರಿ ಶಾಸಕರಾದಂತ ಶಾಮನೂರ್ ಅವರು ಆಗಿದ್ರು, ಡೆವಲಪ್ ಆಗಿದ್ಯಾರು, ಜನನ ಅವರ ಅಂತ. ಇಲ್ಲಿರೋ ಕಾಲೇಜ್ಗಳು ಅಲ್ಲಿಲ್ಲ, ಇಲ್ಲಿರೋ ಹಾಸ್ಟೆಲ್ಗಳು ಅಲ್ಲಿಲ್ಲ, ಇಲ್ಲಿರೋ ಆಸ್ಪತ್ರೆಗಳು ಅಲ್ಲಿಲ್ಲ, ಇಲ್ಲಿರೋ ಪಾರ್ಕ್ಗಳು ಅಲ್ಲಿಲ್ಲ, ಇಲ್ಲಿರೋಂಥ ದೊಡ್ಡ ರೋಡ್ಗಳು ಅಲ್ಲಿಲ್ಲ. ಯಾಕೆ? ಎರಡು ಕಡೆ ಅವರೇ ತಾನೇ ಇದ್ದಿದ್ದು 23 ವರ್ಷದಿಂದ. ಯಾಕೆ ಅಭಿವೃದ್ಧಿ ಮಾಡಬಾರ್ದಾಗಿತ್ತು? ನಿಜವಾಗ್ಲೂ ಅಷ್ಟೊಂದು ಸಿಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕ್ತಾರ ಮುಸಲ್ಮಾನರು? ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ರೆ, ಒಂದು ಬಿರಿಯಾನಿ ಕೊಟ್ರೆ ಬಂದು ಓಟ್ ಹಾಕ್ತಾರೆ. ಕೆಟ್ಟ ಪದ ಉಪಯೋಗಿಸಿ ಬಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಯಾಕೆ ಆ ಚಿಕ್ಕಬಳ್ಳಾಪುರ ಶಾಸಕರ ಬಗ್ಗೆ ಕೌಂಟರ್ ಕೊಟ್ರಿ? ಏನ್ ಸಮಾಚಾರ? ಗೆದ್ದು ಹಂಗೆ 4 ದಿನ ಏನಂಗೆ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೆ, ಅವ್ರ ಕಾಲು ಹಿಡ್ಕೊಂಡಿದ್ದೇನು, ನಿನ್ ಕಷ್ಟ ಏನಂತ ಕೇಳಿದ್ದೇನು, ಮಾಡಿದ್ದೇನು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗದೆ ಇರುತ್ತಾ? ಅವಾಗ ಮಾಡಿರೋ ನಾಟಕಗಳೆಲ್ಲದೂ ಈಗ ಜನರು ಮಾತಾಡ್ತಾ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹಳ ಸೌಂಡ್ ಆಗ್ತದೆ. ದಾವಣಗೆರೆ ಹಾಗೆ ಬಾಗಲಕೋಟೆ 2 ಬೈ ಎಲೆಕ್ಷನ್ ಬಹಳ ಸುದ್ದಿ. ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ತೊಡೆ ತಟ್ಟಿ ಬಿಜೆಪಿಯಿಂದ ಅಖಾಡಕ್ಕಿಳಿದಂತಹ ಅಜಯ್ ಕುಮಾರ್ ಈಗ ನನ್ನೊಟ್ಟಿದ್ದಾರೆ. ಅಜಯ್ ಕುಮಾರ್ ದಾವಣಗೆರೆಯ ಮೇಯರ್ ಆಗಿದ್ರು. ಮೇಯರ್ ಆದಂತ ಸಂದರ್ಭದಲ್ಲಿ ತಮ್ಮದೇ ಆದಂತ ಒಂದು ಹೆಸರನ್ನ ಮಾಡಿದ್ರು ಕೆಲಸದ ಮೂಲಕ. ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರು, ಸೋಲನ್ನ ಕಂಡ್ರು. ಆದ್ರೆ ಅಜಯ್ ಕುಮಾರ್ ಬ್ರ್ಯಾಂಡ್ ಬಿಕಾಸ್ ಆಫ್ ಪಕ್ಷ ಹಾಗೆ ಜನಕ್ಕೆ ಇರ್ತಕ್ಕಂಥ ಒಂದು ರೀತಿಯ ಅಭಿಮಾನ. ಈಗ ನನ್ನ ಜೊತೆ ಅಜಯ್ ಕುಮಾರ್ ಇದ್ದಾರೆ, ಆದ್ರೆ ಅಖಾಡದಲ್ಲಿ ಅಜಯ್ ಕುಮಾರ್ ಇಲ್ಲ. ಅಜಯ್ ಕುಮಾರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ, ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಕೆಲವರ ಪಾರ್ಟಿ ಗುಡ್ ಬೈ ಹೇಳ್ತಾರೆ, ಮನೇಲಿ ಕೂತ್ಕೋತಾರೆ, ಅಪೋಸಿಟ್ ಪಾರ್ಟಿ ಸೇರ್ತಾರೆ. ನೋ, ಶ್ರೀನಿವಾಸ್ ದಾಸ್ ಕರಿಯಪ್ಪಗಿಂತ ಹೆಚ್ಚು ಗ್ರೌಂಡ್ ಅಲ್ಲಿ ಓಡಾಡಿ ಬಿಜೆಪಿ ಮತ ಕೇಳ್ತಾರೋ ವ್ಯಕ್ತಿ ಅಜಯ್ ಕುಮಾರ್. ದಾವಣಗೆರೆಯಲ್ಲಿ ಕೂತ್ಕೊಂಡು ಚಿಕ್ಕಬಳ್ಳಾಪುರ ಶಾಸಕರಿಗೆ ಸವಾಲ್ ಹಾಕಿ ರಾಜ್ಯಾದ್ಯಂತ ಪ್ರದೀಪ್ ಈಶ್ವರ್ ವಿರುದ್ಧ ಕೂಡ ತೊಡಗಿದಂತ ವ್ಯಕ್ತಿ ಅಜಯ್ ಕುಮಾರ್. ಅಜಯ್ ಕುಮಾರ್ ಆ ಕಾರಣಕ್ಕೆ ಸುದ್ದಿ ಆದ್ರು ಅಂತಲ್ಲ, ಆದ್ರೆ ಅಜಯ್ ಕುಮಾರ್ ದಾವಣಗೆರೆ ಯಾರು ಕೇಳಿದ್ರು ಅಜಯ್ ಕುಮಾರ್ ಅಂತ ಹೇಳ್ತಾರೆ. ನನ್ನೊಟ್ಟಿಗೆ ಅಜಯ್ ಕುಮಾರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಘಟಾನ್ಘಟಿಗಳು ಬಿಜೆಪಿ ಸಿಎಂ ಮಾಡಿ ಎಲ್ಲ ಅಧಿಕಾರವನ್ನು ಕೊಟ್ಟಾಗ್ಲೂ ಟಿಕೆಟ್ ಕೊಟ್ಟಿಲ್ಲ ಅಂತ ಜಗದೀಶ್ ಶೆಟ್ಟರ್ ಪಾರ್ಟಿ ಬಿಟ್ಬಿಟ್ಟು ಕಾಂಗ್ರೆಸ್ ಹೋಗಿ ನಿಂತು ಸೋತ್ರು. ಆಗ ಈಗ MP ಆಗಿದ್ದಾರೆ ನಿಮ್ ಪಾರ್ಟಿಲಿ ಬಿಡಿ. ಆದ್ರೆ ನಿಮ್ಗೆ ಈ ಬೈ ಎಲೆಕ್ಷನ್ ಟಿಕೆಟ್ ಸಿಗ್ಲಿಲ್ಲ ಆದ್ರೂ ಎಳ್ಳಷ್ಟು ಒಂದು ಕ್ಷಣವೂ ವಿಚಲಿತರಾಗದೆ ಅಜಯ್ ಕುಮಾರ್ ಗ್ರೌಂಡ್ ಅಲ್ಲಿ ಇದ್ದೀರಿ. ಪಾದರಸಗ ಇದ್ದಂಗೆ ಓಡಾಡ್ತಾ ಇದ್ದೀರಿ, ಮನೆ ಬಾಗ್ಲು ತಟ್ಟಿ ಓಟ್ ಕೇಳ್ತಾ ಇದ್ದೀರಿ, ನಾನೇ ಕ್ಯಾಂಡಿಡೇಟ್ ಓಟ್ ಹಾಕಿ ಬಿಜೆಪಿಗೆ ಅಂತಿದ್ದೀರಿ. ಹೇಗ್ ಸಾಧ್ಯ ಇವೆಲ್ಲ? ಸರ್, ನಮ್ಗೆ ಯಡಿಯೂರಪ್ಪನವ್ರನ್ನ ನೆನೆಸ್ಕೊಳ್ತೀನಿ ನಾನು. ಯಾಕಂದ್ರೆ ಅವರು ಅವಾಗ ಇನ್ನೂ ಇಷ್ಟೆಲ್ಲ ಓಡಾಡಕ್ಕೆ ಫೆಸಿಲಿಟೀಸ್ ಇರಲಿಲ್ಲ. ಆ ಟೈಮಲ್ಲಿ ಸೈಕಲಲ್ಲಿ ಓಡಾಡಿ ಪಕ್ಷ ಕಟ್ಟಿದಂಥವ್ರು. ಅವರು ನಮಗೊಂದು ಸ್ಫೂರ್ತಿ. ಅದಾದಮೇಲೆ ಮೋದಿಯವ್ರನ್ನ ನೆನೆಸ್ಕೊಳ್ತೀನಿ ನಾನು. ಮೋದಿಯವರು ದೇಶಕ್ಕೋಸ್ಕರ ಏನೇನು ಮಾಡ್ತಿದ್ದಾರೆ ಅಂತೇಳಿ. ನಾನು ಏನೋ ಒಂದು ಯಾವುದೋ ಒಂದು ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಇವ್ರನ್ನೆಲ್ಲ ನಾನು ಪ್ರೇರಣೆಯಾಗಿ ತಗೊಂಡು ಬೆಳೀತಾ ಇರ್ತಕ್ಕಂಥವ್ನು. ಆ ಒಂದು ಆಲೋಚನೆ ಹಿಡ್ಕೊಂಡು ನಾನು ಸಮಾಜಕ್ಕೆ ನನಗೆ ಅವಕಾಶ ಸಿಕ್ಕಾಗ ಯಾವುದೇ ಗ್ರಾಮದಿಂದ ಹಿಡಿದು ದೇಶದವರೆಗೂ ಇರ್ಬೋದು ಸೇವೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದೀನಿ ಸರ್. ಪದವಿ ಪುರಸ್ಕಾರಗಳು
ಅಧಿಕಾರ ಇದು ಯಾವುದು ಶಾಶ್ವತ ಅಲ್ಲ ಅಂತ ನಂಬಿರೋನು ನಾನು. ಭಗವಂತ ಕೊಡಬೇಕು ಅಂದ್ರೆ ಒಂದು ಮಾತಲ್ಲಿ ಹೇಳ್ತಾರೆ, ಚಾಪಡ್ ಮಾರ್ಕೆ ದೇತಾಯ ಅಂತೇಳಿ, ಅದನ್ನ ನಂಬಿರೋನು ನಾನು. ಹಾಗಾಗಿ ಈ ಬಾರಿ ಬೇರೆಯವರಿಗೆ ಅಂದ್ರೆ ಶ್ರೀನಿವಾಸ್ ದಾಸ್ ಕರಿಪ್ಪನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನನಗೆ ಭಗವಂತನ ಆಶೀರ್ವಾದ ಸದ್ಯ ಇಲ್ಲ ಅಂತ ಅನ್ಕೊಳ್ತೀನಿ, ಕೊನೆ ತನಕ ಇಲ್ಲ ಅಂತ ಅನ್ಕೊಳಲ್ಲ ನಾನು. ಮುಂದೊಂದು ದಿನ ಭಗವಂತ ಮನಸ್ಸು ಮಾಡಿದ್ರೆ, ಇನ್ನೊಂದು ಮಾತು ಹೇಳ್ತಾರೆ ಹಿರಿಯರು, 99 ಜನ ನನಗೆ ತುಳಿಯರಿದ್ರು ಕೂಡ ಆ ಭಗವಂತ ನನ್ನ ಒಂದು ಕಿರುಬೇಳು ಕೊಟ್ಟು ನಮ್ಮನ್ನ ಮೇಲೆ ಎತ್ಕೊಳ್ತಾನ ಅಂತೆ ಅಂತ ಹಿರಿಯರು ಹೇಳ್ತಾ ಇದ್ದದನ್ನ ನಂಬಿರೋ ನಾನು. ಹಾಗಾಗಿ ನನ್ನ ಪಕ್ಷದ ವರಿಷ್ಠರು ಯಾವುದೋ ಒಂದು ಕಾರಣದಿಂದ ಇವತ್ತು ಶ್ರೀನಿವಾಸ್ ದಾಸ್ ಕರಿಪ್ಪನವ್ರಿಗೆ ಕೊಟ್ಟಿರ್ಬೋದು ಟಿಕೆಟ್, ಆದ್ರೆ ನನ್ನನ್ನ ವರಿಷ್ಠರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಆ ನಂಬಿಕೆಯಿಂದ ನುಗ್ತಾ ಇದ್ದೀನಿ, ಗೆಲ್ಸ್ಕೊಂಡ್ ಬರ್ತೀನಿ, ಗುರಿ ಇಟ್ಕೊಂಡಿದ್ದೀನಿ, ವಿಧಾನಸೌಧಕ್ಕೆ ಕಳಿಸ್ತೀನಿ. ಎಸ್, ನೀವು ನಾನು ಗ್ರೌಂಡ್ ಅಲ್ಲಿ ನಿಮ್ಮ ಪ್ರಚಾರದ ವೈಖರಿ ಎಲ್ಲವನ್ನೂ ನೋಡ್ತೀರಿ ಅಜಯ್ ಕುಮಾರ್ ಅವರೇ. ನೀವೆಲ್ಲ ನಿಮ್ಮ ಅಣ್ಣನೋ ತಮ್ಮನೋ ಚುನಾವಣೆ ನಿಂತಂಗೆ ಅಖಾಡ ಕಿಳಿದು ಎಸ್ ಅಂತ ನುಗ್ತಾ ಇದ್ದೀರಿ. ನೀವಾಗ್ಲೇ ಒಂದ್ ಹೇಳಿದ್ರಿ, ಭಗವಂತ ನಮ್ಮನ್ನ ಕಾಯ್ತಾನೆ, ಭಗವಂತ ಒಂದು ಅವಕಾಶ ಕೊಡ್ತಾನೆ, ಕೊಟ್ರೆ ಹೆಂಗ್ ಕೊಡ್ತಾನೆ ಅಂದ್ರೆ ಆ ಮಟ್ಟಿಗೆ ದೊಡ್ಡ ಅವಕಾಶಗಳು ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಆಗ್ಲೇ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಮಾತಾಡಿದ್ದೆ. ಚುನಾವಣೆ MLA ಸೋತರು ಸಹ ವ್ಯಕ್ತಿಯನ್ನ MLC ಮಾಡಿ DCM ಮಾಡಿದ್ರು, ಲಕ್ಷ್ಮಣ್ ಸವದಿ ಅನ್ನೋ ವ್ಯಕ್ತಿಯನ್ನ ನಿಮ್ ಪಾರ್ಟಿನಲ್ಲಿ. MLA ಟಿಕೆಟ್ ಕೊಡಲಿಲ್ಲ, ಮತ್ತೆ ಕಾಂಗ್ರೆಸ್ ಹೋಗಿ MLA ಆಗ್ಬಿಟ್ಟಿರ ತಣಿನಲ್ಲಿ. ಹಾಗಾಗಿ ದೊಡ್ಡ ದೊಡ್ಡ ನಾಯಕರುಗಳೇ ಅಧಿಕಾರ ಸಿಗದಿದ್ದಾಗ ಬೇಸರಗೊಂಡು ಪಾರ್ಟಿಗೆ ಗುಡ್ ಬೈ ಹೇಳಿದಂತ ಸನ್ನಿವೇಶಗಳು ಬಿಜೆಪಿಲಿದೆ. ಇಟ್ಸ್ ಒಬ್ಬ ಪಾರ್ಟಿ, ಎಲ್ಲಾ ಪಾರ್ಟಿಗೂ ನಿಯತ್ತಿನ ಕಾರ್ಯಕರ್ತರು ಬೇಕು, ನಿಯತ್ತಿನ ನಾಯಕರುಗಳು ಬೇಕು. ಸೊ ನಿಯತ್ತು ಅನ್ನೋ ವಿಷಯದಲ್ಲಿ, ಆ ಪಾರ್ಟಿ ಬಗ್ಗೆ ಪ್ರೀತಿ ಅನ್ನೋ ವಿಷಯದ ಆಲ್ ಪಾರ್ಟಿ ಎಲ್ಲರೂ ಇರಬೇಕು. ಬಟ್ ನಿಮ್ಗೂ ಅದೇ ಇದೆ, ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಒಳಗಡೆ ನಿಮ್ಗೆ ಅಧಿಕಾರ ಮೊದಲ ನಿಷ್ಠೆ ಮೊದಲ ಅಂತ? ನಿಷ್ಠೆ ಮೊದಲು, ನಿಷ್ಠೆ. ಈಗ ಹಿಂದಿನ ಅಂದ್ರೆ ಈ ಕೆಲವು ವರ್ಷಗಳ ಹಿಂದಿನ ರಾಜಕಾರಣ ಚುನಾವಣೆಗೂ ಈಗಿನ ರಾಜಕಾರಣ ಚುನಾವಣೆಗೂ ಸ್ವಲ್ಪ ಬದಲಾಗಿದೆ ಅಂತ ಅನ್ಕೊಳ್ತೀನಿ. ನಾವೆಲ್ಲ ಯೂತ್ಸ್ ಜೊತೆಗೆ ಬೆಳೆದಂತವ್ರು. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅಂತೇಳಿ ತಕ್ಷಣ ನಾವು ಮೊಬೈಲಲ್ಲಿ ನೋಡ್ತೀವಿ. ಕಾಂಗ್ರೆಸ್ 1947ನೇ ಇಸ್ವಿನಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. 48ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಮಂತ್ರಿ ಆದ್ರು. ಅವ್ರು ಏನೇನ್ ಮಾಡಿದ್ರು? ಅಲ್ಲಿಂದ ಶುರು ಆಯ್ತು ಒಡೆದಾಳ ನೀತಿ ನಮ್ಮ ದೇಶದಲ್ಲಿ. ಇವತ್ತು ಪಾಪ ಸತ್ತು ಸ್ವರ್ಗ ಸೇರಿದ್ದಾರೆ. ಆದ್ರೆ ನಡೆದಿರೋದು, ನಾನು ಓದಿರೋದನ್ನ, ತಿಳ್ಕೊಂಡಿರೋದನ್ನ ನಾನು ಇವತ್ತು ಹೇಳಲೇಬೇಕು. ಒಡೆದಾಳ ನೀತಿ ಅನುಸರಿಸಿದ್ರು. ಅದಾದ್ಮೇಲೆ ಬಂದಂತ ಇಂದಿರಾ ಗಾಂಧಿನೂ ಅದೇ ಮಾಡಿದ್ರು. ಅದಾದ್ಮೇಲೆ ಬಂದಂತ ರಾಜೀವ್ ಗಾಂಧಿನೂ ಅದೇ ಮಾಡಿದ್ರು. ಮತ್ತೆ ರಬ್ಬರ್ ಸ್ಟಾಂಪ್ ತರ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳೆಲ್ಲ ಆದ್ರಲ್ಲ, ಅವರೆಲ್ಲ ಏನ್ ಮಾಡಿದ್ರು? ಅವರು ಅದನ್ನ ಮುಂದುವರ್ಸ್ಕೊಂಡು ಬಂದ್ರು. ಇದಕ್ಕೆ ಕಡಿವಾಣ ಹಾಕ್ದಂಥವ್ರು ನರೇಂದ್ರ ಮೋದಿಜಿ, ನಮ್ಮ ನರೇಂದ್ರ ಮೋದಿಜಿ ಅವರು. ಹಾಗಾಗಿ ಹೆಮ್ಮೆ ಇದೆ ನನಗೆ ಅವ್ರ ಮೇಲೆ. ಇವತ್ತು ದೇಶ ಅಧೋಗತಿ ಪರಿಸ್ಥಿತಿ ಬಂದಿತ್ತು. ನಮ್ದು 10ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ನಾನು ಕೆಲವೊಂದು ವಿಡಿಯೋಗಳನ್ನು ನೋಡ್ತೀನಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಸೋನಿಯಾ ಗಾಂಧಿ ಅವರು ಮೊದಲೋಗಿ ಹೊರದೇಶದ ಪ್ರಧಾನಮಂತ್ರಿಗೆ ಸ್ವಾಗತ ಮಾಡ್ತಾ ಇದ್ರು. ಇವರೆಲ್ಲೋ ಮೂಲೆಯಲ್ಲಿ ನಿಂತ್ಕೊಳ್ತಾ ಇದ್ರು. ಇವ್ರು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಕರೆದು ಪರಿಚಯ ಮಾಡಿಸ್ತಾ ಇದ್ರು. ಈ ಸ್ಥಿತಿ ಇತ್ತು ನಮ್ಮ ದೇಶ. ಇವತ್ತು ನರೇಂದ್ರ ಮೋದಿಜಿ ಅವರು ಹೊರದೇಶಕ್ಕೆ ಹೋದ್ರೆ ಮೋದಿ 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 ಅಂತೇಳಿ ಇಡೀ ದೇಶನೇ ಕೂಗ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಭಾರತ ದೇಶಕ್ಕೆ ಇಷ್ಟೊಂದು ಗೌರವ ಬಂದಿದೆ ಅಂದ್ರೆ, ಇಷ್ಟೊಂದು ಘನತೆ ಹೆಚ್ಚಾಗಿದೆ ಅಂದ್ರೆ, ನಾನು ಹೊರದೇಶಕ್ಕೆ ಸಾಕಷ್ಟು ಹೋಗ್ತಿರ್ತೀನಿ. ಯು ಆರ್ ಇಂಡಿಯನ್ಸ್, ಓಕೆ ಓಕೆ ಅಂತೇಳಿ ಬಂದು ಹೆಮ್ಮೆಯಿಂದ ನಮ್ಮನ್ನ ಹಸ್ತಲಾಘವ ಮಾಡೋ ಅಂಥದನ್ನ ಅನುಭವಿಸಿದ್ದೀನಿ ನಾನು ವೈಯಕ್ತಿಕವಾಗಿ. ಅಂತ ಹೆಮ್ಮೆ ಪ್ರಧಾನಮಂತ್ರಿ ಕಟ್ಟಿದಂತ ಇರೋಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಯಾವುದೋ ಒಂದು ಸಣ್ಣ ಟಿಕೆಟ್ ಕೊಡ್ಲಿಲ್ಲ ಅಂದ ತಕ್ಷಣನೇ ಪಕ್ಷಕ್ಕೆ ದ್ರೋಹ ಮಾಡೋ ಅಂತ ಮುಟ್ಟಾಳ ಕೆಲಸ ಮಾಡಬಾರ್ದು ಅಂತ ನನಗನ್ನಿಸ್ತು. ನೋಡಿ, ಏನೇ ಆಗ್ಬೇಕು ಅಂದ್ರೆ ನಾವೆಲ್ಲ ಭಗವಂತನ ನಂಬಿರೋರು, ನಾವು ದೈವವನ್ನು ನಂಬಿರ್ತಕ್ಕಂಥವ್ರು. ನಾವು ಭಗವಂತ ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಏನೇನು ಕಿತ್ಕೊಳ್ತಾನೋ, ಏನೇನು ಕೊಡ್ತಾನೋ ಅದು ಅವನಿಗೆ ಗೊತ್ತು. ಇವತ್ತು ನನಗೆ ಮಧ್ಯಂತರ ಚುನಾವಣೆ, ಕಳೆದ ಚುನಾವಣೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವ್ರ ಎದುರಿಗೆ ಸೆಣಸಾಡಿದ್ದೆ.
2 ವರ್ಷ 9 ತಿಂಗಳಾಗಿದೆ. ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ಕಾನೂನಲ್ಲೇನಿಲ್ವಲ್ಲ, ಯಾವುದು ಶಿಷ್ಟಾಚಾರ ಇಲ್ವಲ್ಲ, ಯಾವುದು ನಿಬಂಧನೆ ಇಲ್ವಲ್ಲ. ಸಂದರ್ಭಕ್ಕನುಗುಣವಾಗಿ ಯಾರು ಸೂಕ್ತವಾದ ಅಭ್ಯರ್ಥಿ, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಗೌರವ ತರ್ತಾನೆ, ಯಾರಿಗೆ ಕೊಟ್ಟರೆ ಗೆಲ್ಲಬಹುದು, ಎಲ್ಲದನ್ನೂ ಕೂಡ ತುಲನೆ ಮಾಡಿ ಹಿರಿಯರು ಸಮ್ಮುಖದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ಮನೆಯನ್ನು ನಾನು ಕಾರ್ಪೊರೇಟರ್ ಆಗಿ ಮೇಯರ್ ಆಗಿರೋನು. ನನಗಿನ್ನೂ 52 ವರ್ಷ. ನಾನು ಹೇಳಿದ್ದೆ ಮೊನ್ನೆ ಒಂದು ದಿವಸ, ಭಗವಂತ ನನಗೆ ಆಯುಷ್ಯನ್ನ ಇನ್ನೂ 48 ವರ್ಷ ಕೊಡೋ ಅಂತ ಸಂದರ್ಭ ಬಂತು ಅಂದ್ರೆ ನಾನು ಇನ್ನೂ ಏನೇನಾಗ್ಬೋದು. ಹೌದ್ರಿ, ಒಂದು ಸೋಲಿಗೆನೆ ಹಿಂದೆ ಹೋಗ್ಬಾರ್ದು ಅನ್ನೋದು ನಾನು, ಒಂದು ಸೋಲಿಗೆ ಶರಣಾಗತನ ಆಗ್ಬಾರ್ದು ಅನ್ನೋದು ನಾನು, ಒಂದು ಸೋಲಿಗೆನೆ ನಮಗೆ ಪಕ್ಷ ಕೊಟ್ಟಿರ್ತಕ್ಕಂಥ ಗೌರವನ ತಿರಸ್ಕಾರ ಮಾಡಬಾರ್ದು ಅನ್ನೋದು ನಾನು. ನನ್ನನ್ನು ಮೇಯರ್ ಮಾಡಿದೆ ನಮ್ಮ ಭಾರತೀಯ ಜನತಾ ಪಕ್ಷ. 2 ಸರಿ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದೆ, MLA ಟಿಕೆಟ್ ಕೊಟ್ಟಿದೆ. ಎಲ್ಲೋ ಬ್ರೆಡ್ ಮಾರ್ಕೊಂಡು, ಎಲ್ಲೋ ಆಟೋ ಹೊಡ್ಕೊಂಡು, ಎಲ್ಲೋ ಲಾಟ್ರಿ ಮಾರ್ಕೊಂಡು ಹೆಂಗೋ ಜೀವನವನ್ನ ಕಟ್ಕೊಂಡು ಬಂದಿರೋ ನಾನು. ನನ್ನಂತವನ್ನ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಇಂಥ ದೊಡ್ಡ ಸ್ಥಾನಮಾನಗಳನ್ನು ಕೊಟ್ಟಾಗ ಯಾವುದೋ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂದ ತಕ್ಷಣನೇ ಪಕ್ಷಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡ್ರೆ ಮೊದಲು ನನ್ನ ಮನಸ್ಸೊಪ್ಪಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಆ ಕ್ಷಣದಿಂದನೇ ನಾನು ತೀರ್ಮಾನ ಮಾಡಿದೆ, ಯಾರೋ ದೊಡ್ಡವರು ಏನೋ ಮಾಡಿರ್ಬೋದು, ಅವ್ರ ಬಗ್ಗೆ ಮಾತನಾಡೋ ಅಂತ ಒಂದು ದೊಡ್ಡ ವ್ಯಕ್ತಿ ನಾನಲ್ಲ. ನಂದನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ವಂಡರ್ಫುಲ್ ಸ್ಟೋರಿನ ಹೇಳ್ತಾ ಇದೀರಿ. ಎಲ್ಲೋ ಹಾಲ್ ಮಾರ್ಕೊಂಡಿದ್ದೆ, ಬೆಡ್ ಮಾರ್ಕೊಂಡಿದ್ದೆ, ಲಾಟ್ರಿ ಮಾರ್ಕೊಂಡಿದ್ದೆ, ಭಗವಂತ ನನಗೆ 2 ಸಲ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಮಾಡ್ತು, ಮೇಯರ್ ಮಾಡ್ತು, MLA ಟಿಕೆಟ್ ಕೊಡ್ತು, ಇಷ್ಟೆಲ್ಲಾ ಕೊಟ್ಟಿದೆ, ಮತ್ತಷ್ಟು ಕೊಡೋದಿದೆ, ಕೊಡುತ್ತೆ, ಭಗವಂತನ ಮೇಲೆ ಭಾರ ಹಾಕ್ತೀನಿ, ಪಾರ್ಟಿ ಮೇಲೆ ನಿಷ್ಠೆ ಇಡ್ತೀನಿ ಅಂತ ಹೇಳ್ತಾ ಇದೀರಿ. ಇಂತ ಸಿಂಪಲ್ ಆಗಿ ಸೀದಾ ಸಾದಾ ಕಡು ಬಡತನದಲ್ಲಿ ಮಧ್ಯಮ ವರ್ಗದಲ್ಲಿ ಬದುಕನ್ನು ಕಟ್ಕೊಂಡಿರೋ ಅಜಯ್ ಕುಮಾರ್ ಕಂಡ್ರೆ ಯಾಕೆ ಶಾಮ್ನೂರ್ ಫ್ಯಾಮಿಲಿಗೆ ಅಷ್ಟೊಂದು ಸಿಟ್ಟು, ಸೆಡವು, ಕೋಪ ಅಂತ? ಸರ್, ಇವತ್ತು ನಿಮ್ಮ ಕರ್ನಾಟಕ ಟಿವಿ ನಾನು ನೋಡಿದಾಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲೇ ತುಂಬಾ ಹೆಸರು ಮಾಡಿದೆ. ಯಾಕಂದ್ರೆ ಕಹಿ ಘಟನೆಗಳನ್ನು ಹಂಗೆ ಬಿತ್ತರಿಸ್ತೀರಾ, ಸಿಹಿ ಘಟನೆಗಳನ್ನು ಹಂಗೆ ಬಿತ್ತರಿಸ್ತೀರಾ. ಇವತ್ತು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಇದನ್ನ ನಾನು ಮುಚ್ಚಿಡ್ದೇನೆ ತೆರೆದು ಹೇಳಬೇಕು ಅಂತ ಅನಿಸ್ತಾ ಇದೆ. ಸರ್, ನಾನು 21ನೇ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದವನು. ನನ್ನದೇ ಆದ ಒಂದು ಸಂಘಟನೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಶಿಸ್ತಿನಂತೆ ನನ್ನದೇ ಆದಂತ ಕಾರ್ಯಕರ್ತರ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ನಾನು ಮೊದಲು ಕಾರ್ಪೊರೇಷನ್ ಚುನಾವಣೆ ನಿಂತಿದ್ದೆ. ಅವರ ಬಲಗೈ ಬಂಟ ದಿನೇಶ್ ಶೆಟ್ಟಿ ಅಂತೇಳಿ. ನನ್ನ ಪ್ರಚಾರದ ಹಬ್ಬರ ನೋಡಿ ಎಲ್ಲಿ ಸೋತ್ಬಿಡ್ತೀನಿ ಅನ್ನೋ ಭಯ ಶುರು ಆಯ್ತು ಅವರಿಗೆ. ಅವರೇ ಗೆದ್ರು. ನಂತರ 2ನೇ ಬಾರಿ ಶಿವನಹಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಅಲ್ಲಿದ್ರು, ಈಗ BJP ಬಂದಿದ್ದಾರೆ. ಅವರೆದುರಿಗೂ ನಿಂತು ನಾನು ಸೋತೆ. ನನ್ನ ಅಬ್ಬರದ ಪ್ರಚಾರ ನೋಡಿ ಈತ ನಮ್ಮ ಪಾರ್ಟಿಲಿದ್ರೆ ಒಳ್ಳೇದು ಅಂತೇಳಿ ಅವ್ರ ಕಡೆಯವರೇ ಬಂದು ಈ ತರ ಹೇಳಿದ್ದಾರೆ, ಈ ತರ ಮಾತಾಡಿದ್ದಾರೆ, ನೀನ್ ಬಾ, ನಿನಗೆ ಏನ್ ಬೇಕು ಅಂತ ನನ್ನನ್ನು ಕರೆದ್ರು. ನಾನೊಬ್ಬ ಲ್ಯಾಂಡ್ ಡೆವಲಪರ್ ಆಗಿ ಲೇಔಟ್ಗಳನ್ನು ಮಾಡಿಕೊಂಡು ನಂದೇ ಆದ ವ್ಯವಹಾರಗಳನ್ನು ಮಾಡಿಕೊಂಡು ನಾನು ಜೀವನವನ್ನು ಮಾಡ್ತಾ ಇದ್ದೆ. ನಂದು 17 ಎಕರೆ ಒಂದು ಡೋರ್ ನಂಬರ್ ಬರೋದಿತ್ತು. ಆ ಸಂದರ್ಭದಲ್ಲಿ ಅವರು ನಾನು ಸರ್ಕಾರಿ ಫೀಸ್ಗಳನ್ನು ಅದನ್ನು ಭರ್ತಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟಾಗ ಕಾರ್ಪೊರೇಷನ್ ಕಮಿಷನರ್ ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡಪ್ಪ, ನೀನು MLA ಅವ್ರನ್ನ ಕಂಡು ಬರ್ಬೇಕಂತೆ, SS ಮಲ್ಲಿಕಾರ್ಜುನ್ ಅವ್ರನ್ನ ಅಂತ. ಸರ್, ನಾನು ನನ್ನ ದುಡ್ಡಲ್ಲಿ ಜಮೀನು ತಗೊಂಡಿದ್ದೀನಿ, ನನ್ನ ದುಡ್ಡಲ್ಲಿ ಲೇಔಟ್ ಮಾಡಿದ್ದೀನಿ, ನಿಮ್ಮ ಕಾನೂನು ಪ್ರಕಾರ ನಾನು ಲೇಔಟ್ನ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ, ತಪ್ಪು ಮಾಡಿದ್ರೆ ಮತ್ತೆ ತಿದ್ದಿ ಸರಿ ಮಾಡ್ತೀನಿ. ಅವರೊಬ್ಬ ಜನಪ್ರತಿನಿಧಿ, ಫೀಸ್ಗಳನ್ನು ಕಟ್ಟಿದ್ದೀನಿ, ಅವ್ರ ಹತ್ರ ಯಾಕೆ ಹೋಗ್ಬೇಕು? ಇಲ್ಲಪ್ಪ, ನೀನ್ ಮಾಡ್ಕೊಡ್ಬೇಡ ಅಂತ ಹೇಳಿದ್ದಾರೆ. ಸರಿ ಬಿಡ್ರಿ, ಹಂಗಿದ್ರೆ ಹೋಗ್ತೀನಿ. ಅವ್ರು ಯಾವ ಪಾರ್ಟಿಯಿಂದ ಶಾಸಕರಾಗಿದ್ದಾರೆ ನಮಗೇನು, ನಮ್ ದಾವಣಗೆರೆ ಜನಪ್ರತಿನಿಧಿ MLA ಅಲ್ಲ, ತಪ್ಪೇನಿದೆ, ಹೋಗಿ ಕೇಳೋಣ ಅಂತ ಹೋದೆ. ನಾನು ಹೋದಾಗ ಗೊತ್ತಲ್ಲ,
ಅವರ ಮಾತಿನ ಶೈಲಿಯನ್ನ ನಾವೀಗೂ ಕೂಡ ನೋಡ್ತಾ ಇದೀವಿ ಕೆಲವೊಂದು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ. ಅದೇ ಶೈಲಿಯಲ್ಲೇ ನನ್ನನ್ನು ಮಾತನಾಡಿಸಿದ್ರು. ನನಗೆ ಕಾಂಗ್ರೆಸ್ಸಿಗೆ ಬಾ, ನೀನು ನಿಂದೇನು ಕೆಲಸ ಇದೆ ಮಾಡ್ಕೊಡ್ತೀನಿ ಅಂತೇಳಿ. ಸರ್, ನಾನು ಸಾಕಷ್ಟು ಬಾರಿ ಹೋದೆ ಅವ್ರ ಹತ್ರ. ಸುಮಾರು 7 ತಿಂಗಳು ನಿಲ್ಲಿಸಿದ್ರು. ಇದನ್ನ ಪಾಪ ವ್ಯವಹಾರ ಮಾಡ್ತಾನೆ ಅಜಯ್, ಅವನಿಗೆ ರಾಜಕಾರಣದ ದ್ವೇಷದಿಂದ ಅವನಿಗೇನು ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರ ಹೆಸರನ್ನ ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀನಿ. ನಮ್ಮ ಸ್ನೇಹಿತರು ಕಾಂಗ್ರೆಸ್ ಅಲ್ಲಿ ಇರೋರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡಿದ್ರು. ಏನಂದ್ರು ಅವ್ರು ಮಾಡ್ಕೊಡ್ಲಿಲ್ಲ. ಆವಾಗ ನಂದು ಆಕ್ಚುಲಿ ಆ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಡೆಡ್ ಆಗಿತ್ತು, ನಿಂತಿತ್ತು. ಅದನ್ನ ಮಾರಿ ಎಲ್ಲ ಮಾಡಿದ್ರೆ ಅದ್ರ ಡಬಲ್ ಆಗ್ತಿತ್ತು, ಅದು ಬೇರೆ ಪ್ರಶ್ನೆ. ಹೋದೆ, 10 ಬಾರಿ ಹೋದೆ. ಅವರು ನಾಳೆ ಬಾ ನೋಡೋಣ, ಇಲ್ಲ ನಾನು ಬೆಂಗಳೂರಿಗೆ ಬಾ ನೋಡೋಣ. ಬೆಂಗಳೂರಿಗೆ 3-4 ಸರಿ ಹೋದೆ. ದಾವಣಗೆರೆ ಮನೇಲಿ ಸರ್ ಯಾವ ರೀತಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಕೂಡ ನಾನು ತೋರಿಸ್ಕೊಳ್ಳಿಲ್ಲ. ಸರ್ ಅವ್ರು ಇದ್ದಾರೆ ಅಂತಂದ್ರೆ, ಸರ್ ನಾನೂ ಕೂಡ ಸಮಾಜದಲ್ಲಿ ಗೌರವ ಇಟ್ಕೊಂಡು ಬದುಕಿರೋನು, ಯಾರಿಗೂ ಅನ್ಯಾಯ ಮಾಡಿಲ್ಲ. ಇಡೀ ದಾವಣಗೆರೆನಲ್ಲೇ ಯಾರಾದರೂ ಒಬ್ರು ಕೇಳಿ ಅಜಯ್ ಕುಮಾರ್ ಅನ್ಯಾಯ ಮಾಡಿದ್ದಾನೆ ಅಂತ. ಆ ಥರ ಬದುಕಿರೋರು. ನಮ್ಮ ತಂದೆ ತಾಯಿ ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ. ಸಣ್ಣ ವ್ಯವಹಾರದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನಾನು ಕಾಂಗ್ರೆಸ್ ಅನ್ನ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ದ್ವೇಷ ಮಾಡಿದ್ದೀನಿ. ನಾನೇನು ಬಾಕಿ ಟೈಮಲ್ಲೆಲ್ಲ ಕಾಂಗ್ರೆಸ್ನವರ ವಿರೋಧ ಮಾಡಿ ಎಲ್ಲ ಜಾತಿ ಜನಾಂಗ ಎಲ್ಲ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬೆಳೀತಾ ಇರ್ತಕ್ಕಂಥವ್ನು ನಾನು. ಯಾವಾಗ ಕಾಂಗ್ರೆಸ್ಸಿಗೆ ಬಂದ್ರಷ್ಟೇ ಮಾಡ್ಕೊಡೋದು ಅಂತ ಹೇಳಿದ್ರಲ್ಲ, ಅವತ್ತಿನ ದಿವಸ ನಾನು ಹೇಳಿದೆ ಅವ್ರಿಗೆ, ಸರ್ ನಾನು ಅವಾಗಲೇ ಹೇಳಕೊಟ್ಟೆ, ನಾವೆಲ್ಲ ಮೂಲೆಯಲ್ಲಿ ನಿಲ್ತಾ ಇದ್ವಿ ಸರ್, ಕಸ್ಬರ್ಗೆ ಇಡೋ ಜಾಗದಲ್ಲಿ, ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ ಅವ್ರಿಗೆ. ನಾವು ಹಂಗೆ ಸರ್ ಇವತ್ತು ಎಷ್ಟೋ ಸರಿ ಕಣ್ಣೀರು ಹಾಕಿದ್ದೀನಿ ಸರ್ ನಾನು. ಸರ್ ಇವತ್ತು ನಾನು ಏನಾಗಿತ್ತು ಪರಿಸ್ಥಿತಿ ಅಂದ್ರೆ, ಅವ್ರು ಮಾಡಿಕೊಟ್ಟಿಲ್ಲ ಅಂತಂದ್ರೆ ನಾನು ಸುಸೈಡ್ ಮಾಡ್ಕೋಬೇಕು, ಇಲ್ಲ ಊರ್ ಬಿಟ್ಟು ಓಡೋಗ್ಬೇಕು ನಾನು, ಇಲ್ಲ ಹೆಂಡ್ರು ಮಕ್ಳಿಗೆ ಅಷ್ಟ್ರನ್ನು ಕಟ್ಕೊಂಡೋಗಿ ಯಾವ್ದೋ ಬಾವಿನ ಕೆರೆನೇ ಆರ್ಬೇಕು. ಸಾಲಗಾರರ ಕಾಟ ಸರ್, ಸಾಲ ರಿಯಲ್ ಎಸ್ಟೇಟ್ ಅಂದ್ರೆ ಎಲ್ಲ ನಮ್ದು ಕೋಟಿ ದುಡ್ಡು ನಮ್ಮ ಹತ್ರನೇ ಇರುತ್ತಾ? ನಿಮ್ಮಂತ ಪುಣ್ಯಾತ್ಮರ ಹತ್ರ ಅಷ್ಟು ಎಷ್ಟು ಸಾಲ ಇಸ್ಕೊಂಡು ಮಾಡಿರ್ತೀವಿ. ಎಲ್ಲರೂ ಮನೆ ಮುಂದೆ ಬರೋದು ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ಕೊನೆಗೆ ಎಲ್ಲಾ ದೇವ್ರ ಮರೆ ಹೋದ್ವಿ, ಎಲ್ಲಾ ದೇವ್ರಿಗೆ ಅರ್ಕೆ ಕಟ್ಕೊಂಡ್ವಿ. ಅಪ್ಪ ಪುಣ್ಯಾತ್ಮನಿಗೆ ನನ್ ಡೋರ್ ನಂಬರ್ ಮಾಡ್ಕೊಡಕ್ ಹೇಳಪ್ಪ, ನಿನಗೆ ಅಭಿಷೇಕ ಮಾಡಿಸ್ತೀನಿ, ನಿನಗೆ ಇಂಥ ಹೂವಿನ ಮಾಲೆ ಹಾಕ್ತೀನಿ, ನಿನಗೆ ಬಂದಲ್ಲಿ ಸ್ನಾನ ಮಾಡಿ ನಿನಗೆ ಅರ್ಕೆ ದೀಟ್ ನಮಸ್ಕಾರ ಹಾಕ್ತೀನಿ. ಈ ತರ ಎಲ್ಲ ಅರ್ಕೆಗಳನ್ನು ಕಟ್ಕೊಂಡ್ವಿ ಸರ್. 6-7 ತಿಂಗಳಾದ್ಮೇಲೆ ನಾನು ಯಾವಾಗ ಹೇಳಿದೆ ಒಂದಿನ, ಸರ್ ನಾನು ರಾಜಕಾರಣ ಇಲ್ಲಿಗೆ ಬಿಟ್ಬಿಡ್ತೀನಿ, ಬೇಕಾದ್ರೆ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬರಲ್ಲ. ನೀವು ಕಾಂಗ್ರೆಸ್ ಸೇರ್ಕೊಬಿಟ್ಟಿದ್ರಿ, ಎಲ್ಲ ವ್ಯವಹಾರ ಸರಿ ಹೋಗಿರೋದು, ಎಲ್ಲ ಸರಿ ಹೋಗಿರೋದು, ಯಾಕೆ ಸೇರ್ಲಿಲ್ಲ ಅಂತ? ಸರ್ ಅವಾಗ್ಲೇ ಹೇಳಿದೆ, 1948ನೇ ಇಸ್ವಿಲಿಂದ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗಿಂದ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರೋದಕ್ಕಿಂತ ಅನ್ಯಾಯ ಮಾಡಿರೋದೇ ಹೆಚ್ಚು. ಅಂತ ಪಕ್ಷದಲ್ಲಿರಲ್ಲ ನಾನು, ರಾಜಕಾರಣನೇ ಮಾಡದೇ ಇದ್ರು ಪರವಾಗಿಲ್ಲ. ನೀವು ಡಿಎಫ್ಎಸ್ ಇಂದ ಬಿಜೆಪಿ? ನಾನು ಶಿವಪ್ಪನವರು, ನಮ್ಮ ದೊಡ್ಡಪ್ಪನವರು, ಅವರು ಜಾತ್ಯತೀತ ಜನತಾದಳದಲ್ಲಿದ್ರು. ಅವ್ರ ಜೊತೆಲಿ ಜಾತ್ಯತೀತ ಜನತಾದಳದಲ್ಲಿ ಅವ್ರ ಜೊತೆಲಿ ಅಂದ್ರೆ ಅವರ ಪಕ್ಷದಲ್ಲಿ ಫಾಲೋವರ್ ಆಗಿ, ಅವ್ರ ಹಿರಿಯರು ದೊಡ್ಡವರು, ಅವ್ರ ಜೊತೆಲಿದ್ದೆ. ನಂತರದಲ್ಲಿ ಶಿವಶಂಕರಣ್ಣವ್ರು, ಹರಿಹರದ MLA, ಅವರು ನಮ್ಮ ನಾಯಕರು. ಅವರ ಏನ್ ಹೇಳ್ತಾರ ಪಾರ್ಟಿ ಕೆಲಸನ ಪಕ್ಷದ ಸಿದ್ಧಾಂತದಂತೆ ಅವ್ರ ಕೈ ಕೆಳಗೆ ಬೆಳೆದಿರೋ ಅಂತ. ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮಗೂ ಗೊತ್ತಾಯ್ತು, ಪಕ್ಷ ಯಾವ ರೀತಿ ದೇಶನ ಕಟ್ತಾ ಇದೆ, ಜನರನ್ನ ರಕ್ಷಣೆ ಮಾಡ್ತಾ ಇದೆ, ಅಭಿವೃದ್ಧಿ ಪ್ರಗತಿಪರ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದೆ ಅಂತೇಳಿ ನಾವು 2008ನೇ ಇಸ್ವಿನಲ್ಲಿ ಬಂದ್ವಿ. ಅಲ್ಲಿಗೆ ಸುಮಾರು 18 ವರ್ಷ ಆಯ್ತು ನಾವು ಬಿಜೆಪಿಗೆ ಬಂದು. ಈ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನ ಎಲ್ಲದನ್ನು ನಾವು ಒಪ್ಕೊಂಡಿದ್ದೀವಿ. ಒಪ್ಕೊಂಡಾದ್ಮೇಲೆ ನಾನು ಮತ್ತೆ ಕಾಂಗ್ರೆಸ್ಸಿಗೆ ಹೋದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಸ್ವಾಭಿಮಾನನ ಮಾರ್ಕಬಾರ್ದು ಅಂತ ನಾನು ಅವತ್ತು ನಿರ್ಧಾರ ಮಾಡಿದೆ. ಹೇಳಿದೆ ನಾನು, ನೀವು ನನಗೆ ಡೋರ್ ನಂಬರ್ ಮಾಡಿಕೊಟ್ರೇನ್ ಬಿಟ್ರೇನ್, ನಾನು ಕಾಂಗ್ರೆಸ್ಸಿಗೆ ಮಾತ್ರ ಯಾವ ಕಾರಣಕ್ಕೂ ಸೇರಲ್ಲ ಅಂತೇಳಿ ಅವತ್ತು ಬಂದವನು ಅಲ್ಲಿಂದ 1 ತಿಂಗಳ ತನಕನೂ ಹೋಗಿಲ್ಲ. ವಾರದಲ್ಲಿ 1 ಸರಿ 2 ಸರಿ ಅವ್ರ ಮನೆ ಬಾಗ್ಲಿ ಹೋಗ್ತಿದ್ವಿ. ಬೆಂಗಳೂರಲ್ಲಿದ್ದಾರೆ, ಓಡೋಡ್ ಹೋಗ್ತಿದ್ವಿ ಅವ್ರ ಕಾರಿಂದ. ಸರ್ ಅದೆಲ್ಲ ಕಣ್ಣಲ್ಲಿದೆ ಸರ್ ನನಗೆ.
ಇಷ್ಟೊಂದು ಅನ್ಯಾಯ ಮಾಡುವಂತ, ಇಷ್ಟೊಂದು ದೌರ್ಜನ್ಯ ಮಾಡುವಂತ, ಇಷ್ಟೊಂದು ಹಿಂಸೆ ಕೊಡುವಂತ ಅವಶ್ಯಕತೆ ಏನಿದೆ ಅವ್ರಿಗೆ ಅಂತ? ಪಕ್ಷಕ್ಕೆ ಬರ್ಲಿ ಅಂತ. ನನ್ ಪಕ್ಷ ಬೆಳಿಬೇಕು, ನಾನು ಬೇರೆಯವ್ರು ಬೆಳಿಬಾರ್ದು. ಸಾರ್, ನೀವು ದಾವಣಗೆರೆಯಲ್ಲಿ ನೋಡ್ರಿ ಎಷ್ಟು ಜನ ಬಿಜೆಪಿಲಿ ಇದ್ರು, ಎಂತೆಂತ ನಾಯಕರುಗಳು ಇವತ್ತು ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ. ಎಲ್ಲರಿಗೂ ಮೂಗಿಡದೆ ಬಾಯಿ ತಗ್ಸಿರೋದು. ಯಾರು ಏನಂಗೆ ಸಂತೋಷದಿಂದ ಅವರ ಅಭಿವೃದ್ಧಿ ಪರ ಚಿಂತನೆಗಳು, ಅಭಿವೃದ್ಧಿ ಪರ ಯೋಚನೆಗಳು ಅವ್ರಲ್ಲಿದೆ, ದಾವಣಗೆರೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ನಮ್ಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಹೋಗಿಲ್ಲ ಅವರು. ನನ್ನ ವ್ಯವಹಾರಕ್ಕೆ ಇವರು ಅಡ್ಡಿಪಡಿಸ್ತಾರೆ ಅನ್ನೋ ಕಾರಣಕ್ಕೇನೆ ಹೋಗಿರೋದ್ರೆ 90% ಇದರಲ್ಲಿ. ಇವತ್ತಿಗೂ ತರ ನಡುಕ್ತಾರೆ. ಅಧಿಕಾರಿಗಳಂತೂ ಶೇಕ್ ಆಗ್ತಾರೆ. ನನ್ನ ಫೈಲ್ ಯಾವ್ದಾರು ಬಂದ್ರೆ ಸಾಕು, ನಾವು ಗಡ ನಡುತ್ತೆ. ನಾನು ಹೇಳಿದ್ದೆ ಮೊನ್ನೆ ಒಂದ್ಸರಿ, ಅಜಯ್ ಕುಮಾರ್ ಅಂದ್ರೆ ಏನೋ ಒಂಥರ. ನಾನೇನ್ ಸಣ್ಣನ್ ಸರ್, ನಾನು ಬಹಳ ಸಣ್ಣನ್. ನಾನೊಬ್ಬ ಸಣ್ಣ ಕಾರ್ಯಕರ್ತ. ಎಲ್ಲೂ ಹೊಟ್ಟೆಪಾಡಿಗೆ ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಹೋಗೋನು. ಅವ್ರ ಬಗ್ಗೆ ಅವರು ದೊಡ್ಡವರು, 4-5 ಸರಿ MLA ಆಗಿರೋರು, ದೊಡ್ಡ ಮಂತ್ರಿ ಅಂದವರು, ದೊಡ್ಡ ಫ್ಯಾಕ್ಟರಿಗಳು ಇಟ್ಕೊಂಡು ಅವ್ರ ಬಗ್ಗೆ ನನಗೆ ಮಾತಾಡೋ ಅವಶ್ಯಕತೆ ದೇವರಾಣಿ. ದೊಡ್ಡವರು ಅಂತೀರಿ. ಅವ್ರನ್ನ 2 ಸರಿ MLA, 1 ಸರಿ MLA ಸೋತ್ರಲ್ಲ, ಎಸ್ ಎ ರವೀಂದ್ರನಾಥ್ ಅಪೋಸಿಟ್, MP ಸೋತ್ರಲ್ಲ, ಸಿದ್ದೇಶ್ವರ ಅಪೋಸಿಟ್. ಸರ್, ಭಗವಂತ ಅದೇನೋ ಯಾವಾಗ್ಲೂ ಅನ್ಕೊಂಡಿದ್ದಕ್ಕೆಲ್ಲನೂ ಅಸ್ತು ಅನ್ನಲ್ಲ ಸರ್. ಅವನಿಗೂ ಗೊತ್ತಿರತ್ತೆ ಯಾವ ಟೈಮಲ್ಲಿ ಕೊಡ್ಬೇಕು, ಯಾವ ಟೈಮಲ್ಲಿ ಬಿಡ್ಬೇಕು ಅಂತೇಳಿ. ಅವರಿಗೆ ಬುದ್ಧಿ ಕಲೀಲಿ ಅಂತೇಳಿ ಭಗವಂತ 2 ಸರಿ, 1 ಸರಿ B.Pharm ಏನೋ ವ್ಯತ್ಯಾಸ ಆಗಿ 10ರಲ್ಲಿ ಆ ಸರಿ ನಿಲ್ಲಿಲ್ಲ. ಅದಾದ್ಮೇಲೆ ರವೀಂದ್ರನಾಥ್ ಸಾಹೇಬ್ರ 1 ಸರಿ ಸೋತ್ರು. ಅವಾಗ್ಲೇ ತಿದ್ಕೋಬೇಕಾಗಿತ್ತು ಅವರು. ಅವ್ರು ತಿದ್ಕೊಳ್ತಾರೋ ಬಿಡ್ತಾರೋ ನಾನು ಅದ್ ಮಾತಾಡ್ಲೂಬಾರ್ದು. ಆಕ್ಚುಲಿ ಅವ್ರಿಗೆ ಬಿಟ್ಟಿದ್ದು, ಸ್ವಂತಿಕೆ ಬಿಟ್ಟಿದ್ದು. ಆದ್ರೆ ಈ ರೀತಿ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರೆ ನನಗೆ ಹೇಳ್ತಾರೆ, ಅಜಯ್ ಈ ಸರಿ ನಾವು ಕಾಂಗ್ರೆಸ್ ಹಿಂಗ್ ಮಾಡ್ತೀವಿ, ಬಟ್ ನಾವ್ ಹೇಳ್ಕೊಳಂಗಿಲ್ಲ, ಪರಿಸ್ಥಿತಿ ಹೇಳಿದ್ರೆ ನಮಗ್ ತೊಂದರೆ ಮಾಡ್ತಾರೆ. ಎದರ್ಕಂತಾನೆ ಸರ್, ಅವರ ಬಾಪೂಜಿ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ. ಬ್ಯಾಂಕ್ ಅಲ್ಲಿ ಇರೋರು, ಆಸ್ಪತ್ರೆಯಲ್ಲಿ ಇರೋರು, ಅವ್ರ ಫ್ಯಾಕ್ಟ್ರಿಗಳಲ್ಲಿ ಇರೋರು, ಅವ್ರ ಜೊತೆಯಲ್ಲಿ ಇರೋರು ನನಗೆ ಹೇಳಿದ್ದಾರೆ. ಇಷ್ಟು ಮಾಡ್ತಾರೆ ಪುಣ್ಯಾತ್ಮ. ಬಟ್ ಅವ್ರ MLA ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಅವ್ರ ವೈಫ್ ಲೀಡ್ ಆಗ್ಲಿಲ್ಲ ತಾನೆ, ಹಿನ್ನಡೆ ಆಯ್ತು. ಹೌದಲ್ಲ ಸರ್, 25,000 ಚಿಲ್ಲರಲ್ಲಿ ನಾವು ಸೌತ್ ಬರ್ನ ನೀವು ಮೇಯರ್ ಆಗಿ ನಾವು ಗ್ರೌಂಡ್ ಅಲ್ಲಿ ಮಾತಾಡ್ಬೇಕಂತ ಒಂದ್ ಮುಸಲ್ಮಾನರು ಎಲ್ಲಾರ್ದು ಒಂದು ಟಾಕ್ಸ್ ಇದೆ. ಲೈಕ್ ಅಂದ್ರೆ ಬಿಜೆಪಿ ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ ಗೆಲ್ಬಾರ್ದು, ನಮಗ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂದು ಚರ್ಚೆ. ಇನ್ನೊಂದ್ ಕಡೆ ಡೆವಲಪ್ಮೆಂಟ್, ನನ್ಗ ಟಿಕೆಟ್ ಸಿಕ್ಕಿಲ್ಲ ಸಿಟ್ಟು ಓಕೆ, ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋದು ಒಂದ್ ಮಾತು ಹೇಳ್ತಾರೆ. ಒಂದಷ್ಟು ಜನ ನೀವು ಮೇಯರ್ ಆಗಿದ್ದ ಕೆಲಸ ಮಾಡಿದ್ರಿ ಒಂದಷ್ಟು ಆ ಭಾಗಕ್ಕೆ ಅಂತ ಕೂಡ ಒಂದಷ್ಟು ಪ್ರಸ್ತಾಪ ಮಾಡ್ತಾರೆ. ಏನಿದೆಲ್ಲ ಅಂತ GM ಸಿದ್ದೇಶ್ ಅವರವರು ಸ್ಮಾರ್ಟ್ ಸಿಟಿ ಅನುದಾನ ತಂದ್ರು. ಅದಾದ್ಮೇಲೆ ನಾನ್ ಮೇಯರ್ ಇದ್ದಾಗ ಮಹಾತ್ಮ ಗಾಂಧಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಅದು ಬಂದಿರೋ ದುಡ್ಡು ವಾಪಸ್ ಹೋಗ್ಬಿಡ್ತು. ಅದಿಷ್ಟದಿಂದಲೇ ಹಂಚಿಕೆ ಮಾಡಿ ಡೆವಲಪ್ ಮಾಡ್ಬೇಕಂತ ಇರುತ್ತೆ ಕಾನೂನು ಪ್ರಕಾರ. ಆವಾಗ ನಾನಿಲ್ಲಿ ಎಲ್ಲ ಕಾರ್ಪೊರೇಟರ್ ನಿಯೋಗ ಕರ್ಕೊಂಡು, ಮಂತ್ರಿಗಳು ಕರ್ಕೊಂಡು, MP ಅವರು MLA ಅವ್ರನ್ನ ಕರ್ಕೊಂಡು, ಮತ್ತೆ ಯಡಿಯೂರಪ್ಪಾಜಿ ಅವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದು 125 ಕೋಟಿನ ವಾಪಸ್ ಹಾಕ್ಸ್ಕೊಂಬಂದೆ. ಆ ದುಡ್ಡಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ವಿ ಇಡೀ ದಾವಣಗೆರೆನ. 45 ವಾರ್ಡ್ಗಳು ಹಂಚಿಕೆ ಮಾಡಿದೆ ಆ ಅಮೌಂಟ್ನ, ಹಣನ. ಆಮೇಲೆ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಕೋವಿಡ್ ಬಂದ್ಬಿಡ್ತು. ನಾನು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಕನಸಿಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದವನು. ಕೋವಿಡ್ ಬಂದಿರೋದ್ರಿಂದ ಆ ಸಂದರ್ಭದಲ್ಲಿ ಜನರಿಗೆ ಭಯ ಇತ್ತು, ಪ್ರಾಣನೇ ಹೋಗುತ್ತೆ ಅನ್ನೋ ಒಂದು ಆಲೋಚನೆ ಇತ್ತು. ಮೂಲಭೂತ ವಸ್ತುಗಳು, ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಏನೋ ಒಂದು ಹಾಲು ಮೊಸರಿಂದ ಹಿಡಿದು ತರಕಾರಿ, ರೇಷನ್ ಇಂದ ಹಿಡಿದು ಯಾವುದೂ ಸಿಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ಇವತ್ತು ನೆನೆಸ್ಬೇಕು ನಾನು, DC ಅವ್ರು ಮಾಲ್ತೇಶ್ ಬೆಳಗ್ಗೆ ತೀರ್ಕೊಂಡ್ರು ಪಾಪ. ಅವರಿದ್ರು, ಹನುಮಂತರಾಯಪ್ಪ ಅಂತ SP ಇದ್ರು, ಫ್ರೆಂಡ್ಲಿ ಆಗಿ ನನಗೆ ಸಪೋರ್ಟ್ ಮಾಡಿದ್ರು ಪಾಪ. ಅವರು ಮನೆಗೆ ತರಕಾರಿ, ಹಾಲು, ಮೊಸರು ಹೋಗೋ ತರ ಗಾಡಿಗಳನ್ನು ಬಿಟ್ಟು ನಾವು ಜನರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮಾಡಿದ್ವಿ. ಅದೊಂದು ಸಂತೋಷ ಇದೆ ಆ ಸಂದರ್ಭದಲ್ಲಿ. ಆಮೇಲೆ ಮೆಡಿಸಿನ್, ರೇಷನ್ ಕಿಟ್ಗಳು, ನಾನ್ ಮೇಯರ್ ಇದ್ದಾಗ 30,000 ರೇಷನ್ ಕಿಟ್ಗಳನ್ನ ಮಾಡಿ ಹುಡುಕಿ ಬಡವರಿಗೆ ಆ ರೇಷನ್ ಕಿಟ್ ಕೊಡಿಸಿದ್ವಿ. ಅನ್ನದ್ದು ಪರಿಸ್ಥಿತಿ ಕಷ್ಟ ಆಗಿತ್ತು ಪಾಪ ಕೂಲಿಕಾರರು. ಅದಾದ್ಮೇಲೆ ಕೋವಿಡ್ ಹೋಯ್ತು. ಇನ್ನೂ ಹೆಚ್ಚು ಏನಾದ್ರೂ ಸೇವೆ ಮಾಡಬೇಕು ಅಂತ ಒಂದು ಕನಸನ್ನು ಹಿಡ್ಕೊಂಡಿದ್ದೆ. ಹಾಗಾಗಿ ಜನರ ಹಣದಿಂದ ನಾವು ಕಾರ್ಪೊರೇಷನ್ ಅನ್ನ ನಡೆಸ್ತೀವಿ. ಜನರು ನಮ್ಮ ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಗಳು ಅಲ್ದಾಡಿಸ್ತಾರ, ಅವ್ರನ್ನ ಅಲ್ದಾಡಬಾರ್ದು. ಅವ್ರು ಕಟ್ಟಿರೋ ದುಡ್ಡಲ್ಲಿ ನಡೆಸೋದ್ರಿಂದ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡದಿರ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ತಂದೆ. ಪ್ರತಿ ವಾರ್ಡಲ್ಲೂ ಒಂದು ದಿನ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಟೆಂಟ್ ಹಾಕಿ
ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡ್ಕೊಡೋ ಕೆಲಸ ಕಾರ್ಯಗಳಿದಾವು ಎಲ್ಲವನ್ನೂ ಕೂಡ ಇಮಿಡಿಯೇಟ್ ಆಗಿ ಆ ಸ್ಪಾಟ್ ಅಲ್ಲೇ ಮಾಡ್ಕೊಡೋ ಅಂತ ಒಂದು ಕೆಲಸ ಮಾಡಿದೆ. ಅವಾಗ ವಿಶ್ವನಾಥ್ ಮುದ್ದಜ್ಜಿ ಅಂತೇಳಿ ಕಮಿಷನ್ ಇದ್ರು, ಪಾಪ ಅವರು ಸಹಕಾರ ಮಾಡಿದ್ರು ನನಗೆ. ಆಮೇಲೆ ನಮ್ಮೆಲ್ಲ ಕಾರ್ಪೊರೇಟರ್ಗಳು ಸಹಕಾರ ಮಾಡಿದ್ರು. ಹಾಗಾಗಿ ಅದು ಯಶಸ್ವಿ ಆಯ್ತು. ಅದನ್ನ ವರಿಷ್ಠರು ದೊಡ್ಡ ದೊಡ್ಡವರೆಲ್ಲರೂ ಸಹಿತ ನನ್ನನ್ನು ನೋಡಿ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಫಸ್ಟ್ ಕಾನ್ಸೆಪ್ಟ್ ಇದು, ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ. ಮನೆಯ ಬಾಗಿಲಿಗೆ ಅನ್ನೋ ಕಾನ್ಸೆಪ್ಟ್ ತಂದಿದ್ದೆ ನಾನು 2000 ಇಸ್ವಿನಲ್ಲಿ. ಅಲ್ಲಿಂದ ಹಿಂದೆ ಯಾವ್ದು ಮನೆಯ ಬಾಗಿಲಿಗಿದೆ ಅಂತ ನೋಡಿರ್ಬೇಕಾದ್ರೆ ನೀವು. 2000 ಇಸ್ವಿಲೇ ತಂದ್ರಿ ಇದನ್ನ? ಹೌದು, ಮನೆಯ ಬಾಗಿಲಿಗೆ ಅನ್ನೋ ಹೆಸರು ತಂದವನು BJ ಜಯಕುಮಾರ್ ಅಂತ ಅವರೇ ಹೇಳ್ತಾರೆ. ಅಲ್ಲಿಂದ 1999ರಲ್ಲಿ ಯಾರು ತಂದಿದ್ದಾರೆ ನೋಡ್ರಿ, ಅಲ್ಲ ಸಾರಿ 2019ನೇ ಇಸ್ವಿನಲ್ಲಿ ಯಾರು ತಂದಿದ್ದಾರೆ? 2020ಕ್ಕೆ ನಾನ್ ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತ ತಂದಾದ್ಮೇಲೆ ಎಲ್ಲದು ಮನೆಯ ಬಾಗಿಲಿಗೆ ಅದು ಇದು ಅಂತೇಳಿ ಮತ್ತೆ ಸರ್ಕಾರಗಳು ತಂದಿದ್ದು. ಆ ಹೆಮ್ಮೆ ಇದೆ ನನಗೆ. ಹಂಗಾಗಿ ಆ ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ವಂಚಿತ ಆಗಿತ್ತು ಅನ್ನೋ ಕಾರಣಕ್ಕೆ ಹೆಚ್ಚು ದಕ್ಷಿಣ ಭಾಗದಲ್ಲಿ ಒತ್ತು ಕೊಟ್ಟೆ ನಾನು. ಅಲ್ಲಿ 36 ಸ್ಲಮ್ಗಳಿದೆ. ಶಾಮನೂರ್ ಅವ್ರು 4 ಟೈಮ್ ಗೆದ್ದಿದ್ರು, ಆದ್ರೂ ಅಭಿವೃದ್ಧಿ ವಂಚಿತ ಅನ್ನೋ ಪದ ಹೆಂಗೆ ಅಂತ? ಅಭಿವೃದ್ಧಿ ಆಗಿದ್ಯಾರು ಮತ್ತೆ? 4 ಬಾರಿ ದಕ್ಷಿಣಕ್ಕೆ ಶಾಸಕರು, ಪ್ರೀವಿಯಸ್ 2 ಸಾರಿ MLA, ಒಟ್ಟು 6 ಬಾರಿ ಅವು ಸೇರ್ಕೊಂಡಂಗೆ 6 ಬಾರಿ ಶಾಸಕರಾದಂತ ಶಾಮನೂರ್ ಅವರು ಆಗಿದ್ರು. ಡೆವಲಪ್ ಆಗಿದ್ಯಾರು, ಜನನ ಅವರ ಅಂತ ಗೊತ್ತಿಲ್ಲ ನಮ್ಮ ಪ್ರಶ್ನೆ. ಇಲ್ಲ, ಅವರೇ ಡೆವಲಪ್ ಆಗಿದ್ದು. ಜನ ಇನ್ನೂ ಹಂಗೆ ಇದ್ದಾರೆ. ಡೆವಲಪ್ ಆಗಿರೋದು ಇಡೀ ದೇಶಕ್ಕೆ ಗೊತ್ತಿದೆ, ಎಲ್ಲೆಲ್ಲಿ ಅವರು ಏನೇನು ಡೆವಲಪ್ ಆಗಿದೆ ಆಗಿದ್ದಾರೆ, ಯಾವ ರೀತಿ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಹಾಗಾಗಿ ಜನರು ಬಟ್ ಆಶ್ಚರ್ಯ ಹೇಳಿದಲ್ಲ, ಮುಸಲ್ಮಾನರ ಜನ ಮಾತಾಡೋದೇನು ಅಂತಂದ್ರೆ ಯಾಕೆ? ಬಿಕಾಸ್ ಆಫ್ ಅವರು ಯಾವಾಗ್ಲೂ ಮುಸಲ್ಮಾನ ಬಗ್ಗೆ ಹೇಳ್ತೀನಿ ಅಂದ್ರೆ 85 ಸಾವಿರ ಓಟ್ ಇದೆ ಅಂತ ಹೇಳ್ತಾರೆ. ನಾವು ಜನ ಇದೀವಿ, ಎಷ್ಟು ಜನ ಇದೀವಿ ನಾವಿಲ್ಲಿ? ನಾವು ಬರೀ ಓಟ್ ಹಾಕೋ ಗಿರಾಕಿಗಳಷ್ಟೇನ ಇವ್ರಿಗೆ? ಅಧಿಕಾರ ಬೇಡುವ ನಮ್ಗೆ? ಅಧಿಕಾರ ಒಂದೊಟ್ಟಿರ್ಲಿ, ಶಾಲೆಗಳಿಲ್ಲ ಸರಿಯಾಗಿ, ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಕ್ರೀಡಾಂಗಣ ಇಲ್ಲ, ಜಾಬ್ ಕ್ರಿಯೇಷನ್ ಇಲ್ಲ ಅಂತ ಇದನ್ನ ಮುಸಲ್ಮಾನ ಯುವಕರು ಮಾತಾಡೋ ಮಾತುಗಳು ನಮ್ಗೆ. ಬಟ್ ಈಗ ನೀವು ಅವರೆಲ್ಲ ನಿಮ್ಮನ್ನು ಒಪ್ಕೊಳಕ್ ರೆಡಿ ಇದ್ದಾರೆ. ವಿಶ್ವಾಸದಲ್ಲಿ ಬದುಕನ ಅಂತ ಇದೆಯಾ ಈಗ? ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ BJP ಅನ್ನೋ ಬ್ರ್ಯಾಂಡ್ ಇದೆಯಲ್ಲ, ಅದನ್ನ ಬಿಟ್ಟು ನರೇಂದ್ರ ಮೋದಿ ಹೇಳುವಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜಾರಿ ಆಗುತ್ತೆ ದಾವಣಗೆರೆ? 100ಕ್ಕೆ 100 ಆಗುತ್ತೆ. ಅದನ್ನ ಆಕ್ಚುಲಿ BJPಗೆ ಹಿಂದೂಗಳ ಓಟು, ಕಾಂಗ್ರೆಸ್ಗೆ ಮುಸ್ಲಿಂ ಓಟು ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೆ ಇವರು, ಯಾರು? ಕಾಂಗ್ರೆಸ್ನವ್ರು. ಈಗ ಅವ್ರಿಗೆ ಅರ್ಥ ಆಗಿದೆ, ನಮ್ಮನ್ನ ಒಡೆದಾಳ ನೀತಿ ಏನು ಹಿಂದೆ ಬ್ರಿಟಿಷರು ಮಾಡಿದ್ರು, ಆ ಒಡೆದಾಳ ನೀತಿ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇರೋದು ಕಾಂಗ್ರೆಸ್ನವರು. ಅದು ಅರ್ಥ ಆಗಿದೆ ಅಲ್ಪಸಂಖ್ಯಾತರಿಗೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಈ ಸರಿ ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ನಾವು BJPಗೆ ಓಟ್ ಹಾಕ್ತಿವಿ. BJPಯಿಂದ ನಮಗೇನ್ ಅನ್ಯಾಯ ಆಗಿಲ್ಲ, ನಮಗೇನ್ ತೊಂದರೆ ಕೊಟ್ಟಿಲ್ಲ. ಬಟ್ ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಹೌದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಬಟ್ ಹರಿಹರದಲ್ಲಿ BJP MLA ಇದ್ದಾರೆ, ಏನ್ ಗಲಾಟೆ ಗದ್ದಲೆಲ್ಲ ಚೆನ್ನಾಗೈತಪ್ಪ. ನರೇಂದ್ರ ಮೋದಿ 12 ವರ್ಷ ಪ್ರಧಾನಿ ಆಗಿದ್ದಾರೆ, ಏನೋ ಸಮಸ್ಯೆ ಎಲ್ಲ ಚೆನ್ನಾಗಿದೀವಪ್ಪ. ಸಿದ್ದೇಶ್ವರ MP ಆಗಿದ್ರು, ಚೆನ್ನಾಗಿದೀವಿ, ಏನೋ ಸಮಸ್ಯೆ ಆಗ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಬಟ್ ಕಾಂಗ್ರೆಸ್ BJP ತೋರಿಸಿ ಮುಸಲ್ಮಾನಗಳ ಮತಗಳನ್ನ ಸೆಳೀತಾ ಇತ್ತು ಅಂತ ಹೇಳ್ತೀವಿ. ಹೌದು, ಸತ್ಯ. ಬಟ್ ಏನ್ ಸಂದೇಶ ಕೊಡ್ತೀರಿ ಎಲ್ರಿಗೂ, ಕ್ಷೇತ್ರದವ್ರಿಗೆ? ಈಗ ನೀವು ಕ್ಷೇತ್ರದಲ್ಲಿ ನಾನು ಹಿಂದೂಗಳಿಗೆ ಕೊಡ್ಬೇಕ್ರಾ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಾ? ಎಲ್ರಿಗೂ ಸಂದೇಶ ಏನ್ ಕೊಡ್ಬೋದು ನೀವು? ಸರ್, ಹಿಂದೂಗಳಿಗೆ ಬೇರೆ ಕೊಡ್ತೀನಿ, ಅಲ್ಪಸಂಖ್ಯಾತರಿಗೆ ಹೆಂಗಿದು ಸಪರೇಟ್? ಯಾಕೆ ಅಂದ್ರೆ ಇದೆ ಸರ್, ಹೇಳಿ, ಪಾಯಿಂಟ್ ಇದೆ ಸರ್. ಮೊನ್ನೆ ದಿವಸ ಕಾಂಗ್ರೆಸ್ ಕಚೇರಿನಲ್ಲಿ ಅವ್ರದ್ದು ಸಭೆ ನಡೀತಾ ಇತ್ತು. ಕಾಂಗ್ರೆಸ್ನ ಒಬ್ಬ ಲೀಡರ್ ಹೇಳ್ತಾರೆ, ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ರೆ, ಒಂದ್ ಬಿರಿಯಾನಿ ಕೊಟ್ರೆ ಬಂದು ಓಟ್ ಹಾಕ್ತಾರೆ, ಕೆಟ್ಟ ಪದ ಉಪಯೋಗಿಸಿ ಬಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಅದು ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ರೆಕಾರ್ಡ್ ಆಗಿದೆಯಾ? ಗೊತ್ತಿದೆ, ರೆಕಾರ್ಡ್ ಇದೆ, ಈಗೂ ಇದೆ, ನನ್ನ ಹತ್ರನೂ ಇದೆ, ಮೊಬೈಲ್ ಅಲ್ಲಿ ಇದೆ. 500 ರೂಪಾಯಿ ಒಂದ್ ಬಿರಿಯಾನಿ ಕೊಟ್ರೆ ಸಾಬ್ರು ಓಟ್ ಹಾಕ್ತಾರೆ ಅಂತ ಹೇಳಿರೋದು ಮತ್ತೆ ಅವರು, ಅಲ್ವಾ? ದಾವಣಗೆರೆ ಜನ ಗೊತ್ತಾಗಿದೆ, ಅದು ದಾವಣಗೆರೆ ಅಲ್ಪಸಂಖ್ಯಾತರಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರ ಮೊಬೈಲ್ ಅಲ್ಲೂ ಆ ವಿಡಿಯೋ ಇದೆ. ಹಾಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ತಕ್ಕ ಪಾಠ ಕಲಿಸ್ಬೇಕು. ಈಗ ನೀವೆಲ್ಲ ಕೇಳ್ತಾ ಇದ್ರು ಅಲ್ಪಸಂಖ್ಯಾತರು ಸಾಕಷ್ಟು ವರ್ಷಗಳಿಂದ, ಆದ್ರೆ ಹಿರಿಯರು, ಯಜಮಾನ್ರು, ಶಾಮನೂರ್ ಶಿವಶಂಕರಪ್ಪನವರು ಪಾಪ ಅವ್ರಿದ್ದಾಗ ಕೇಳೋದ್ ಬೇಡ, ಕೊನೆ ಚುನಾವಣೆ ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರಂತೆ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತೇಳಿ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಇನ್ನೂ ಹೆಚ್ಚು ಸಿಗ್ಬೇಕು ಅನ್ನೋದಾದ್ರೆ ಅವ್ರ ಮಾತನ್ನ ನಡೆಸ್ಕೋಬೇಕಾಗಿತ್ತು ಅಂತ ನನಗೆಲ್ಲ ಒಂದ್ ಕಡೆ ಅನ್ಸುತ್ತೆ. ಗೊತ್ತಿಲ್ಲ, ಕೊಟ್ಟು ಮಾತನ್ನ ನಡ್ಸ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅಲ್ಪಸಂಖ್ಯಾತರು ಸರ್ 21 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ವಿ ಸರಿ, ಅಲ್ಪಸಂಖ್ಯಾತರು ಮಧ್ಯಂತರ ಚುನಾವಣೆಗೆ.
ಎಲ್ಲ ವಾಪಸ್ ತಗೋಬಿಟ್ಟು ಒಂದು 14 ಜನ ಉಳಿದಿರಂಗ ಅವ್ರೀಗ 7 ಜನ ತಗೊಂಡಿದ್ದಾರೆ ವಾಪಸ್ ತಗೊಂಡಿದ್ದಾರೆ. ಅಷ್ಟೇ ಸರ್. 14 ಜನ ಅವ್ರೇನು ಯಾವ ದುಡ್ಡು. ಲಾಸ್ಟ್ ಟೈಮ್ ಎಷ್ಟು ಜನ ಅಲ್ಪಸಂಖ್ಯಾತರು ಇದ್ರು ನೀವು ಕಂಟೆಸ್ಟ್ ಮಾಡಿದಾಗ? ನಾನು candidate ಇದ್ರು? 14 ಜನ ಇದ್ರು. ಆಗ್ಲೂ ಅಂದ್ರೆ ಅಲ್ಪಸಂಖ್ಯಾತರು ಓವರ್ ಆಲ್ ಎಲ್ಲ ಹಿಂದೂಗಳು. ಬಟ್ಟಿಗೆ 25 ಜನ ಇದ್ದಾರೆ. ಹಾ. 25 ಜನ ಇದ್ದಾರೆ. ಬಟ್ ಏನ್ ಸ್ಟ್ರಾಟಜಿ? ವಿಶ್ವಾಸ ಇದೆಯಾ ನಿಮ್ಗೆ ಗೆಲ್ತೀರಿ ಅಂತ? ಬಿಜೆಪಿ ಗೆಲ್ಲತ್ತೆ ಅಂತ ವಿಶ್ವಾಸ ಇದೆಯಾ ಅಜಯ್ ಅವರೇ? 100ಕ್ಕೆ 100 ಗೆಲ್ತೀವಿ. ನಾನು ಅವಾಗ್ಲೇ ಒಂದು ಪ್ರಶ್ನೆ ಕ್ಲಿಯರ್ ಮಾಡ್ತೀನಿ. ಅಲ್ಪಸಂಖ್ಯಾತರಿಗೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಈ ರೀತಿ ನಿಮ್ಮನ್ನ 23 ವರ್ಷಗಳಿಂದ ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದಾರೆ. ದಕ್ಷಿಣ ಉತ್ತರ ಅಂತ 2 ಆದ್ಮೇಲೆ ಈ ರೀತಿ ಉಪಯೋಗಿಸ್ಕೊಳ್ತಾ ಇದಾರೆ. ನೀವು ಇಷ್ಟೊಂದು ಜನ ಸುಮಾರು 21 ಸಭೆಗಳನ್ನು ಮಾಡಿದ್ರು ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ರಿ ಅಂತ. ಬೆಂಗಳೂರು, ಡೆಲ್ಲಿ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಬಂದ್ರು, ಟಿಕೆಟ್ ಸಿಕ್ಕಿಲ್ಲ. ಮತ್ ನಿಮ್ ಬಗ್ಗೆ ಈ ತರ ಮಾತಾಡಿದ್ರೆ 500 ರೂಪಾಯಿ ಬಿರಿಯಾನಿ ಕೊಟ್ರೆ ಓಟ್ ಹಾಕ್ತಾರೆ ಅಂತ. ಅದಕ್ಕೆ ನೀವು ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿದೆ. ನೀವು ಮಾತನ್ನು ಕೊಟ್ಟಿದ್ದೀರಿ, ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅಂತ. ಅಲ್ಪಸಂಖ್ಯಾತರು ರಂಜಾನ್ ತಿಂಗಳಲ್ಲಿ ಈ ರೀತಿ ಹಠಕ್ಕೆ ಬಿದ್ದು ಮಾತು ಕೊಟ್ಟಿದ್ದಾರೆ. ರಂಜಾನ್ ಅವ್ರದ್ದು ಪವಿತ್ರವಾದ ತಿಂಗಳವ್ರದ್ದು. ನಾವು ಈ ಬಾರಿ ಯಾವ ಕಾರಣಕ್ಕೂ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಸಾಕಷ್ಟು ಜನ. ನಿಮ್ ಬಗ್ಗೆ ದೇಶದ ಜನತೆ ಗೌರವ ಇದೆ. ನೀವು ಕೊಟ್ಟಿರೋ ಮಾತು ರಂಜಾನ್ ತಿಂಗಳಲ್ಲಿ ನೀವು ಉಳಿಸ್ಕೋಬೇಕು ಅನ್ನೋದಾದ್ರೆ ಈ ಬಾರಿ ಕಾಂಗ್ರೆಸ್ ಅನ್ನ ಅಲ್ಲಿ ಸೋಲ್ಸಿ, ನಿಮ್ದೇನು 85,000ಕ್ಕಿಂತ ಹೆಚ್ಚು ಮತ ಇದೆಯಲ್ಲ, ಓಟು ಕಾಂಗ್ರೆಸ್ಸಿಗೆ ಹೋಗದೆ ಇರೋ ನಿಟ್ಟಿನಲ್ಲಿ ನೀವು ಯಾವ ಪಕ್ಷಕ್ಕರ ಹಾಕೊಳ್ರಿ. ನಾನು ಬಿಜೆಪಿಗೆ ಹಾಕ್ರಿ ಅಂತ ಕೇಳ್ಕೊಳ್ತೀನಿ, ನಾನು ಬಿಜೆಪಿನು. ಆದ್ರೆ ಅವ್ರಿಗೆ ಪಾಠ ಕಲಿಸ್ಬೇಕು, ನಿಮ್ ಮಾತು ಉಳಿಸ್ಕೋಬೇಕು, ನಿಮಗೆ ಗೌರವ ಹೆಚ್ಚಾಗ್ಬೇಕು ಅಂದ್ರೆ ಈ ಬಾರಿ ನೀವು ಕಾಂಗ್ರೆಸ್ಸಿಗೆ ಏನ್ ಮಾಡ್ತಾರೆ, ಹೆಂಗ್ ಪಾಠ ಕಲಿಸ್ತಾರೆ ನಿಮಗ್ ಬಿಟ್ಟಿದ್ದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಪಸಂಖ್ಯಾತರಿಗೆ ಒಂದು ಸಂದೇಶ ಕೊಡ್ತೀರಿ. ಒಂದು ಮತ್ತೆ ಹಿಂದೂಗಳಿಗೆ, ನಮ್ಮ ದೇಶದಲ್ಲಿ ಓಲೈಕೆ ರಾಜಕಾರಣ, ಭ್ರಷ್ಟಾಚಾರ, ಬಡವನಾಗೇ ಇದ್ದಾನೆ, ಶ್ರೀಮಂತನಾಗೇ ಇದ್ದಾನೆ. ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವ್ ಅಂತ ಹೇಳಿದ್ರು. ಎಲ್ಲಿದೆ ಗರೀಬಿ ಹಠಾವ್? ಅವ್ರ ಮನೆಗೆ ಒಂದು ಲೆಟ್ರಿನ್ ಕಟ್ಸ್ಕೊಡಕ್ಕಾಗಿಲ್ಲ ಇವ್ರ ಕೈಲಿ. ನರೇಂದ್ರ ಮೋದಿಜಿ ಅವರು 11,000 ಲೆಟ್ರಿನ್ ರೂಮನ್ನು ಕಟ್ಸ್ಕೊಟ್ಟಿದ್ದಾರೆ. ರೈತರ ಹೆಸರು ಹೇಳಿ 5,000 ಕೊಡ್ತೀವಿ ಅಂತಂದ್ರೆ ಕೊಟ್ಟು ಕೊನೆಗೆ 500 ರೂಪಾಯಿ ಬರ್ತಿತ್ತು ರೈತನಿಗೆ. ಇವತ್ತು ಪೂರಾ ಹಣ ಅವನ ಅಕೌಂಟಿಗೆ, ರೈತನ ಅಕೌಂಟಿಗೆ ಹೋಗಂಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಣ್ಮಕ್ಳು ಮಡಿಕೆನ ಸೊಂಟದಲ್ಲಿ ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಂಡು 2-3 ಕಿಲೋಮೀಟರ್ ನೀರ್ ತರಕ್ ಹೋಗ್ಬೇಕಾಗಿತ್ತು. ಇವ್ರು ಅವ್ರ ಮನೆ ಬಾಕ್ಲು ಹೊರಗ್ ನೆಲ್ಲಿ ತಿರುಗಿದ್ರೆ ನೀರ್ ಬರಂಗ್ ಮಾಡಿದ ಪುಣ್ಯಾತ್ಮ ನರೇಂದ್ರ ಮೋದಿ. ಅಷ್ಟೊಂದು ಅಭಿವೃದ್ಧಿ ಚಿಂತನೆಗಳನ್ನು ಹಿಡ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪರವಾಗಿರ್ರಿ ದಾವಣಗೆರೆ ದಕ್ಷಿಣದ ಜನತೆ, ಅಭಿವೃದ್ಧಿ ಪರವಾಗಿರ್ರಿ. ಯಾರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದಾರೆ ನಿಮಗೆ ಗೊತ್ತಿದೆ. ಬಿಟ್ಟಿ ಆಸೆಗಳಿಗೆ ಬಲಿ ಆಗ್ಬೇಡ್ರಿ. ಬಿಟ್ಟಿ ಆಸೆಗೆ ಬಲಿಯಾಗಿ ಮತ್ತೆ ನಿಮ್ಮನ್ನ ನೀವು ವಂಚನೆ ಮಾಡ್ಕೋಬೇಡ್ರಿ. ಈ ಬಾರಿ ಯಾವುದೋ ಒಂದು ಸಣ್ಣ ವ್ಯವಹಾರನ ಮಾಡ್ಕೊಂಡಿರ್ತಕ್ಕಂಥವ್ರು, ಕೂಲಿ ಅಮಲಿ ಮಾಡ್ಕೊಂಡಿರ್ತಕ್ಕಂಥವ್ರು, ಅಂಥವ್ರ ಮಗನಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೇನು ಭಯದ ವಾತಾವರಣ ಸೃಷ್ಟಿ ಮಾಡಿ ನಿಮ್ಮನ್ನ ಎದುರಿಸಿ ಬೆದರಿಸಿ ಅವರಿಂದ ಚೇಲಗಳ ತರ ಹಿಡ್ಕೊಳಂಗೆ ಒಂದು ವ್ಯವಸ್ಥೆನ ಕಲ್ಪಿಸಿದ್ರಲ್ಲ ಕಾಂಗ್ರೆಸ್ನವರು, ಅದರಿಂದ ಹೊರಗ್ ಬರ್ರಿ. ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ. ಎಂತ ರಾಜಾದಿರಾಜರು, ಎಂತ ಪಾಳೆಗಾರರು, ಅರಸರು, ಸಾಮಂತರು, ಏನಾದ್ರು ಅವರೆಲ್ಲ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ನಿಮ್ಮದೇ ಆದ ಒಂದು ಆಲೋಚನೆಯನ್ನು ಹಿಡ್ಕೊಂಡು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರ ಬೆಂಬಲ ಕೊಡ್ರಿ. ನಿಮಗೆ ಯಾವುದೇ ಒಂದು ಕಿಂಚಿತ್ತು ತೊಂದರೆ ಆಗದೆ ಇರೋ ತರ ನಮ್ಮ ಪಾರ್ಟಿ, ನಾವು ನಮ್ಮ ಅಭ್ಯರ್ಥಿ ನಿಲ್ತೀವಿ ಅಂತೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಿಮ್ದು ಇನ್ನೊಂದು ಕನಸು ಏನಿದೆ, ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ದೇನ್ ಕನಸಿದೆ, ಉತ್ತರಕ್ಕೆ ದಕ್ಷಿಣಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಮಲ್ತಾಯಿ ಧೋರಣೆ ಆಗಿದೆ ಅಂತ ಹೇಳಿದ್ರೆ ಮಾತಾಡ್ತಾರೆ, ಪ್ರತಿಯೊಬ್ಬರು ಮಾತಾಡ್ತಾರೆ. ಎಲ್ರಿಗೂ ಗೊತ್ತಿದೆ. ಇಲ್ಲಿರೋ ಕಾಲೇಜುಗಳು ಅಲ್ಲಿಲ್ಲ, ಇಲ್ಲಿರೋ ಹಾಸ್ಟೆಲ್ಗಳು ಅಲ್ಲಿಲ್ಲ, ಇಲ್ಲಿರೋ ಆಸ್ಪತ್ರೆಗಳು ಅಲ್ಲಿಲ್ಲ, ಇಲ್ಲಿರೋ ಪಾರ್ಕ್ಗಳು ಅಲ್ಲಿಲ್ಲ, ಇಲ್ಲಿರೋಂಥ ದೊಡ್ಡ ರೋಡ್ಗಳು ಅಲ್ಲಿಲ್ಲ. ಯಾಕೆ? 2 ಕಡೆ ಅವರೇ ತಾನೇ ಇದ್ದಿದ್ದು 23 ವರ್ಷದಿಂದ. ಯಾಕೆ ಅಭಿವೃದ್ಧಿ ಮಾಡಬಾರ್ದಾಗಿತ್ತು? ಯಾಕೆ ಅವ್ರನ್ನ ಓಟಿಗಷ್ಟೇ ಸೀಮಿತನಾ? ಇಲ್ಲಿರೋ ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು ಅಲ್ಲಿಲ್ಲ, ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನನ್ನನ್ನ ನಾನು ಅಭಿವೃದ್ಧಿ ಆಗ್ಬೇಕು, ನನ್ನನ್ನು ನಾನು ಬೆಳಿಬೇಕು ಅಂದ್ರೆ ಸಾಕಷ್ಟು ದಾರಿಗಳಿದಾವಲ್ಲ. MLA ಆಗಿ ಯಾಕೆ ವಂಚನೆ ಮಾಡ್ಬೇಕು?
10 20 30 ಇಂಡಸ್ಟ್ರಿಗಳು ಮಾಡ್ಕೊಳ್ಳಿ, ಆಸ್ಪತ್ರೆಗಳನ್ನು ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಸಾಮ್ರಾಜ್ಯನೇ ಕಟ್ಕೊಳ್ಳಿ. MLA ಆಗಿ ಯಾಕೆ ಸಾರ್ವಜನಿಕರಿಗೆ ವಂಚನೆ ಮಾಡಬೇಕು ಅಲ್ವಾ? ಅಲ್ಲಿ ಪಾಪ ಇವತ್ತಿಗೂ ಕೂಡ 200 300 400 500 ರೂಪಾಯಿ ಕೂಲಿ ಕೆಲಸ ಮಾಡೋಂಥ ಜನ ಇವತ್ತು ಹಂಗೆ ಇದಾರೆ. 36 ಸ್ಲಮ್ಗಳಾಗೆ ಬೆಳೆದಿದಾವೆ ನಾರ್ತ್ ಅಲ್ಲಿ, ಹೌದು, ಸೌತ್ ಅಲ್ಲಿ 30 ಹಿಂಗೆ ಸ್ಲಮ್ಗಳಾಗೆ ಬೆಳೆದಿದಾವೆ. ಯಾಕೆ ಸಿಂಗಾಪುರ್ ಮಾಡ್ತೀನಿ ಅಂತ ಹಿಂದೊಂದ್ಸರಿ ಹೇಳಿಕೆ ಕೊಟ್ಟಿದ್ರಪ್ಪ ಇದೇ ಕಾಂಗ್ರೆಸ್ನವ್ರು. ಯಾಕೆ ಮಾಡಬಾರ್ದಾಗಿತ್ತು ಸಿಂಗಾಪುರ್ನ? ಯಾಕೆ ಜಪಾನ್ ಯಾಕೆ ಮಾಡಬಾರ್ದಾಗಿತ್ತು? ಅಮೆರಿಕ ಯಾಕೆ ಮಾಡಬಾರ್ದಾಗಿತ್ತು? 1000 ಕೋಟಿ ತಂದ್ವಿ ಹಾಕಿದ್ವಿ ಅಂತಾರಲ್ಲ. ಸಿಮೆಂಟ್ ರೋಡ್ ಮಾಡಿದ ತಕ್ಷಣ ಏನ್ ದೊಡ್ಡ ಅಭಿವೃದ್ಧಿನಾ? ಜನರಿಗೆ ಅಭಿವೃದ್ಧಿ ಮಾಡ್ಬೇಕಲ್ವಾ? ಬಡವನನ್ನ ಶ್ರೀಮಂತನಾಗಿ ಮಾಡಂತ ಕೆಲಸ ಮಾಡ್ಬೇಕಲ್ವಾ? ಬಿದ್ದಿರೋಂತನಿಗೆ ಎದಳ್ಸ ಅಂತ ಕೆಲಸ ಮಾಡ್ಬೇಕಲ್ವಾ? ಕೆಲಸ ಇಲ್ದೇನೆ ಅಲ್ಲಿ ಇಲ್ಲಿ ಕುಂತ ಕಾಲ ಕಳೆಯರಿಗೆ ಯಾವ್ದೋ ಒಂದು ಕೆಲಸ ಕೊಡ್ಬೇಕಲ್ವಾ? ಇಷ್ಟು ದಿನ ಮಾಡಿದ್ದು ಬೇರೆ, ಇನ್ ಮುಂದಾದ್ರೂ ಅಟ್ಲೀಸ್ಟ್ ಮಾಡ್ಬೇಕಲ್ವಾ? ಇವರು ದೊಡ್ಡವರಿದಾರಲ್ಲ, ಇಡೀ ಜಿಲ್ಲೆನೇ ಕೈಯಲ್ಲಿದೆ ಅಲ್ಲ. ಅವ್ರ ಎದುರಿಗೆ ಮಾತಾಡೋಕ್ಕೂ ಎದುರ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ದಾವಣಗೆರೆ ಯಾರೋ ಬೆರಳಷ್ಟು ಜನ ಅವ್ರ ಬಗ್ಗೆ ವಿರುದ್ಧವಾಗಿ ತಪ್ಪನ್ನ ಎತ್ತಿಡಿ ಅಂತ ಕೆಲಸ ಮಾಡ್ತಾ ಇರೋದು. ಯಾಕೆ ಬೇಕಪ್ಪ ಸವಾಸ? ನಮ್ಮನೆ ಅನ್ನ ಉಂಡು, ನಮ್ಮನೆ ಬಟ್ಟೆ ಉಟ್ಟು, ನಾಳೆ ಅವ್ರೇನೋ ತೊಂದರೆ ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಸರ್? ಹುಟ್ಟಿದವ್ರು ಒಂದಿನ ಸಾಯ್ಲೇಬೇಕು. ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ನ್ಯಾಯಕ್ಕೆ ಧರ್ಮಕ್ಕೆ ಯಾವತ್ತು ಹೆಗಲು ಕೊಡೋಂತ ಕೆಲಸ ಮಾಡೋದು, ಬೆನ್ನು ಕೊಡೋಂತ ಕೆಲಸ ಮಾಡಬಾರ್ದು. ಹಾಗಾಗಿ ಆ ಜನತೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಬಾರಿ ನಮ್ಮ ಅಭ್ಯರ್ಥಿನ ಗೆಲ್ಸ್ರಿ. ದಾವಣಗೆರೆ ಚಿತ್ರಣನೇ ಬದಲಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಈ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಸಾಮ್ರಾಜ್ಯಗಳೇ ಮುಳುಗೋಗಿರುವಾಗ ಯಾರನ್ನೋ ಹಿಂಸೆ ಕೊಟ್ಟು, ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಹಾಳು ಮಾಡಿ ಕಟ್ತಂತ ಸಾಮ್ರಾಜ್ಯಗಳು ಮತ್ತಷ್ಟು ಪತನ ಆಗ್ಬಿಟ್ಟಿದೆ. ಹಿಂದೆ ತಿರ್ಗಿ ನೋಡಿದಾಗ ಯಾರು ಉಳ್ಕೊಂಡಿಲ್ಲ. ಒಳ್ಳೇದ್ ಮಾಡಿದವ್ರೆ ಉಳಿದಿಲ್ಲ ಅಂದ ತಕ್ಷಣ ಇನ್ನೇನೋ ಅಧ್ವಾನ ಮಾಡಿದವರು, ಅನ್ಯಾಯ ಮಾಡಿದವ್ರು ಯಾರು ಬರ್ತಿರಲ್ಲ, ಒಳ್ಳೇದೇನಾಗಲ್ಲ. ಬಟ್ ಅದು ಕಥೆಗಳು ಇವಾಗ ಕಣ್ಮುಂದೆ ನಾವು ನೋಡ್ತಿರ್ತಿದ್ದೀವಿ ನಿತ್ಯ. ಸೊ ಇಂಥ ಸನ್ನಿವೇಶದಲ್ಲಿ ನಾನು ಅನ್ಕೊಂಡೆ ಅಜಯ್ ಕುಮಾರ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರು ಯಾಕಪ್ಪ ಪುಣ್ಯಾತ್ಮ ಖುಷಿಯಾಗಿ ತಾನೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಅನ್ನೋ ಜೋಶ್ ಅಲ್ಲಿ ಈಗಲೂ ನಾನು ಎಲ್ಲೋ ಕ್ಯಾಂಪೇನ್ಗೆ ಹೋಗ್ಬೇಕು 2 ಗಂಟೆಗೆ ಶಿವ ಅವರೇ ದಯವಿಟ್ಟು ಅರ್ಧ ಗಂಟೆ ಮಾಡಿ, ಸಮಯ ಇಲ್ಲ, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರಿ. ನಾನೇ ಅಭ್ಯರ್ಥಿ ಅನ್ನೋ ದಾಟಿಯಲ್ಲಿ, ನಾನ್ ಗೆಲ್ಲೇಬೇಕು ಅನ್ನೋ ಹಠದಲ್ಲಿ, ಕಾಂಗ್ರೆಸ್ನ ಸೋಲಿಸ್ಲೇಬೇಕು ಅನ್ನೋ ಆ ಒಂದು ಜಿದ್ನಲ್ಲಿ ಗುರಿ ಇಟ್ಕೊಂಡು ಹೋಗ್ತಾ ಇದೀರಿ. ಬಟ್ ಅದೇನೋ ನೀವ್ ಹೇಳ್ದಂಗೆ ಡೆವಲಪ್ಮೆಂಟ್, ನಾಟ್ ಓನ್ಲಿ ಮುಸಲ್ಮಾನರು ಆಕ್ರೋಶ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಭಾಗ ಆದ್ರೆ ಡೆವಲಪ್ಮೆಂಟ್ ಮಾಡಿಲ್ಲ. ದಾವಣಗೆರೆ ಉತ್ತರ ಹೇಗಾಗಿದೆ ಆಗ ದಕ್ಷಿಣ ಆಗಿಲ್ಲ ಅನ್ನೋ ಮಾತು ಹೌದು, ನಾವು ಗ್ರೌಂಡ್ ಹೋದಾಗ ಮಾತನಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಅಷ್ಟೊಂದು ಸಿಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕ್ತಾರ ಮುಸಲ್ಮಾನರು? ಸರ್, ನಾನು ಅವಾಗ್ಲೂ ಹೇಳಿದೆ, ರಂಜಾನ್ ತಿಂಗಳಲ್ಲಿ ಮಾತು ಕೊಟ್ಟಿದ್ದಾರೆ ಅವರು 100% ಬಿಜೆಪಿ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಸೋಲಿಸದೆ ಬಿಡಲ್ಲ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಹಾಗಾಗಿ 100% ಅವ್ರು ಬಿಜೆಪಿ ಓಟ್ ಹಾಕ್ತಾರೆ. ಅಂದ್ರೆ 100% ಅಂತಂದ್ರೆ ಎಲ್ಲರೂ ಅಂತ ನಾನು ಹೇಳಲ್ಲ. ಯಾರು ತಿರುಗಿ ಬಿದ್ದಿದ್ದಾರೆ, ಯಾರು ಮಾತು ಕೊಟ್ಟಿದ್ದಾರೆ ಅವರೆಲ್ಲ ಹಾಕ್ತಾರೆ ಬಿಜೆಪಿ. ಆಮೇಲೆ ಏನು ಈ ಬಿಟ್ಟಿ ಆಸೆಗಳನ್ನ ತೋರಿಸಿ ಎಡಗೈಲಿ ಹೊಡೆದು ಬಲಗೈಲಿ ಕಸ್ಕೊಂತಾರಲ್ಲ, 2,000 ಕೊಟ್ಟಂಗ್ ಮಾಡಿ, ಕರೆಂಟ್ ಬಿಲ್ ಒಂದು 200 ರೂಪಾಯಿ ಕೊಟ್ಟಂಗ್ ಮಾಡಿ, ಬಸ್ ಚಾರ್ಜ್ ಒಂದು 100-200 ಕೊಟ್ಟಂಗ್ ಮಾಡಿ, 2,500 ಕೊಟ್ಟು ಇಲ್ಲಿ 10,000 ಜಾಸ್ತಿ ಮಾಡಿದೆ, 5,000 8,000 ಜಾಸ್ತಿ ಆಗಿದೆ, ದುಪ್ಪಟ್ಟಾಗಿದೆ, 3-4 ಪಟ್ಟಾಗಿದೆ ಹೆಚ್ಚು. ಅದೆಲ್ಲ ಜನರು ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ಸಹಿತ ಬದಲಾಗಿದ್ದಾರೆ. ಹಾಗಾಗಿ ಈ ಬಾರಿ ನಾನೊಂದು ಮನವಿ ಮಾಡ್ಕೊಳ್ತೀನಿ ಸಾರ್ವಜನಿಕರಿಗೆ, ಅವರು ಓಟ್ ಹಾಕ್ತಾರೆ. ಒಂದು ಇನ್ನು ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ, ದಯವಿಟ್ಟು ನಮ್ಮ ದಾವಣಗೆರೆ ದಕ್ಷಿಣದ ಜನತೆ ಅಂತ ಹೇಳೋದ್ರ ಜೊತೆನಲ್ಲಿ ಜಿಲ್ಲೆ, ರಾಜ್ಯದ ಜನತೆ ಯಾರ್ಯಾರು ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಜಾತಿ ಧರ್ಮ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ನಾನು ಸಿಖ್, ನಾನು ಜೈನ, ಇನ್ನೂ ಆ ಧರ್ಮ ಈ ಧರ್ಮ ಅಂತೇಳಿ ಅಭಿವೃದ್ಧಿ ಮಾಡೋ ಅಂತ ಮನ್ಸು ಹಿಡ್ಕೊಂಡಿರ್ತಕ್ಕಂಥವನಿಗೆ ವಂಚನೆ ಮಾಡಬೇಡ್ರಿ. ಯಾರು ಸಮರ್ಥರು, ಯಾರು ಜನರ ಪರವಾಗಿರ್ತಾರೆ, ಯಾರು ಅಭಿವೃದ್ಧಿ ಪರವಾಗಿರ್ತಾರೆ, ಇದು ಯಾವುದನ್ನು ನೋಡದೇ ಇರ ಅಂತರಿಗೆ ಬೆಂಬಲ ಕೊಡ್ರಿ.
ಏನ್ ಮಹಾತ್ಮ ಗಾಂಧಿ ಅವರು ಕನಸು ಕಟ್ಕೊಂಡಿದ್ರಲ್ಲ, ಈಗ ನರೇಂದ್ರ ಮೋದಿಜಿ ಅವ್ರು ಏನ್ ಕನಸು ಕಟ್ಕೊಂಡಿದಾರಲ್ಲ, ಅಂಬೇಡ್ಕರ್ ಅವ್ರು ಏನ್ ಕನಸು ಕಟ್ಕೊಂಡಿದಾರಲ್ಲ, ಏನು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿವತ್ತು ಸ್ವರ್ಗಸ್ಥರಾಗಿದಾರಲ್ಲ ಪುಣ್ಯಾತ್ಮರು, ನಮ್ಮ ದೇಶ ಹಂಗಿರ್ಬೇಕು ಹಿಂಗಿರ್ಬೇಕು ದೊಡ್ಡ ದೇಶ ಅಂತೇಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಅವನು ಅಹಿಂದ, ಇವನ್ ಲಿಂಗಾಯತ, ಇವನು ಒಕ್ಕಲಿಗ, ಇವನು ಆ ಜಾತಿ ಈ ಜಾತಿ, ದಯವಿಟ್ಟು ನೋಡ್ಬೇಡಿ. ಇಷ್ಟೆಲ್ಲ ನಾನು ನೊಂದು ಹೇಳಿರೋದು, ಅನುಭವಿಸಿ ಹೇಳಿದ್ದೀನಿ, ಯಾವುದು ಕತೆ ಕಟ್ಟಿಲ್ಲ. ನೀವು ನನ್ನ ಸ್ಟೋರಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆ, ದೇಶದ ಜನತೆ, ಇಂಥ ಸಂದರ್ಭ ಬಂದಾಗ ನಿಮ್ಮ ಹಕ್ಕನ್ನ ಧರ್ಮದ ಪರವಾಗಿ, ಅಭಿವೃದ್ಧಿ ಪರವಾಗಿ ನೀವು ಚಲಾಯಿಸಿದ್ರೆ, ನಾಳೆ ನಮ್ಮ ಮಕ್ಕಳು ಮರಿಗೆ ನಾವೇನೋ ಆಸ್ತಿ ಮಾಡ್ತೀವಿ, 5 ಎಕರೆ 10 ಎಕರೆ ಜಮೀನು, 2 ಬಿಲ್ಡಿಂಗ್ 3 ಬಿಲ್ಡಿಂಗು, ಸಾಕಷ್ಟು ವೆಹಿಕಲ್ಗಳು, ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡಕ್ಕೆ, ಅವ್ರಿಗೆ ಕೇಂಬ್ರಿಡ್ಜ್ ಅಂತ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿಸಿ ಅವ್ರು ವಿದ್ಯಾವಂತರನ್ನಾಗಿ ಮಾಡಿರ್ತೀವಿ. ಅದೆಲ್ಲ ಒಂದು ಕಡೆಗಾದ್ರೆ ಸ್ವಾಸ್ಥ್ಯ ಸಮಾಜದಲ್ಲಿ ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬೇಕು. ನಾವು ನಿಶ್ಚಿಂತೆಯಿಂದ ಈ ಭಾರತ ದೇಶದಲ್ಲಿ ಬದುಕಬೇಕು ಅಂದ್ರೆ ಇಂಥ ಸಂದರ್ಭಗಳು ಬಂದಾಗ ತಪ್ಪು ತೀರ್ಮಾನಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯಕ್ಕೆ ನಾವು ಧಕ್ಕೆ ತಂದಂಗಾಗತ್ತೆ. ದಯವಿಟ್ಟು ಇದು ನನ್ನ ಮನದಾಳದ ಮಾತು, ಸರಿನೋ ತಪ್ಪೋ ನೀವು ಯೋಚನೆ ಮಾಡಿ. ಹಾಗಾಗಿ ನಿಮಗೆ ಕೈ ಮುಗಿದು ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಆಗ್ಲೇ ಗೊತ್ತಲ್ಲ ಯಾಕೆ ನೀವು ಶೆಟ್ಟರ್ ರೀತಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಲಿಲ್ಲ, ಸೌದಿ ಅವ್ರ ರೀತಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದಾಗ ಮಾಮೂಲಿ ಪ್ರಶ್ನೆ ಆಗಿತ್ತು. ಹಾಗೆ ಅಜಯ್ ಕುಮಾರ್ ಅವರ ಜರ್ನಿ ಯಾವ ಕಾರಣಕ್ಕೆ ನೀವು ಬಿಜೆಪಿ ಬಿಡ್ಲಿಲ್ಲ, ಪಾರ್ಟಿ ಚೇಂಜ್ ಮಾಡಿಲ್ಲ, ಬೇಜಾರ್ ಮಾಡ್ಕೊಳ್ಳಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ ಟಿಕೆಟ್ ಸಿಗದಿರೋಕ್ಕಿಂತ ಒಂದು ಪ್ರಶ್ನೆ ಕೇಳಿದಾಗ ಯಾರು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಅಂತ. ಅಷ್ಟೆಲ್ಲ ನೋವನ್ನ ಅನುಭವಿಸಿ, ಅಷ್ಟೊಂದೆಲ್ಲ ತೊಂದರೆ, ಕ್ವಾಟ್ಲೆ, ಹಾವಳಿ ಎಲ್ಲವನ್ನೂ ಎದುರಿಸಿ ನಿಂತ ಪರಿಣಾಮ ಇವತ್ತು ಅಜಯ್ ಕುಮಾರ್ ಇಲ್ಲಿ ಕೂತಿದ್ದಾರೆ. 2 ಸರ್ ಕಾರ್ಪೊರೇಟರ್, 1 ಸರ್ ಮೇಯರ್, 1 ಸರ್ MLA ಟಿಕೆಟ್ ಕೊಟ್ಟಂತ ಪಾರ್ಟಿ ಬಿಜೆಪಿ ಅದೊಂದು ಭಾಗ. ಅದಕ್ಕಿಂತ ಮಿಗಿಲಾಗಿ ಅತಿ ಹೆಚ್ಚು SS ಮಲ್ಲಿಕಾರ್ಜುನ್ ಅವರಿಂದ ತೊಂದರೆಗೆ ಒಳಪಟ್ಟಂತ ವ್ಯಕ್ತಿ. ಹಾಗಾಗಿ ಇಲ್ಲ, ನೀವು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ನಾನು ಅಲ್ಲೇ ಕೊಡ್ತೀನಿ ಉತ್ತರ ಅಂತ ಅಖಾಡದಲ್ಲೇ ಉತ್ತರ ಕೊಡಕ್ ಹೊರಟಿದ್ರು. ಕಳೆದ ಚುನಾವಣೆ ಸೋತ್ರು. ಆದ್ರೆ ಈಗ ಒಂದು ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಸಮರ್ಥರಲ್ವಾ ಶಾಸಕರಾಗ್ಲಿಕ್ಕೆ? ಇಲ್ಲ, ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಯಾಕಂದ್ರೆ ಪಾಪ ಅವ್ರಮ್ಮ ಸಂಸದರಾಗಿದ್ದಾರೆ, ಅವ್ರ ಅಪ್ಪಾಜಿ ಮಂತ್ರಿ ಆಗಿದ್ದಾರೆ. ಅವರು ಮತ್ತೆ ಮನೆಯಲ್ಲಿ ಹಿರಿಯರು ಹೇಳ್ದಾಗ ಕೇಳ್ತಾರೆ, ನಿಂತಿರ್ತಾರೆ. ಪಾಪ ನಾನು ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬೇಡ ನನಗೆ ಆ ವಿಷಯ. ಜನರಿಗೆ ಗೊತ್ತಿದೆ ಯಾರು ಸಮರ್ಥರು ಯಾರು ಅಸಮರ್ಥರು ಅಂತ ಹೇಳಿ ಜನರಿಗೆ ಗೊತ್ತಿದೆ. ಅವ್ರ ತೀರ್ಮಾನ ತಗೊಳ್ತಾರೆ ಬಿಡ್ರಿ. ಇಷ್ಟೆಲ್ಲಾ ವಿಷಯಗಳನ್ನ ಸ್ಪಷ್ಟವಾಗಿ ಮಾತನಾಡುವಂತ, ದೇಶ ರಾಜ್ಯ ವಿದೇಶದ ವಿಷಯಗಳನ್ನ ಮಾತನಾಡುವಂತ, ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ, ಸಿದ್ಧಾಂತಗಳ ಬಗ್ಗೆ ಮಾತನಾಡುವಂತ ಅಜಯ್ ಕುಮಾರ್ ಯಾಕೆ ಚಿಕ್ಕಬಳ್ಳಾಪುರ ಶಾಸಕರ ಬಗ್ಗೆ ಕೌಂಟರ್ ಕೊಟ್ರಿ? ಏನ್ ಸಮಾಚಾರ ಸರ್? ನನಗೆ ನಮ್ಮ ಮನೇಲಿ ನನ್ನನ್ನ ಹೆತ್ತು ಹೊತ್ತು ಸಾಕಿ ಸಲುವಿದ ತಂದೆ ತಾಯಿ ಬಗ್ಗೆ ನನಗೇನ್ ಪ್ರೀತಿ ಗೌರವ ಅಭಿಮಾನ ಇರುತ್ತಲ್ಲ, ನಾನು ಕೂಡ ಈ ಭಾರತೀಯ ಜನತಾ ಪಕ್ಷದಲ್ಲಿ ಬೆಳೆದಿದ್ದೀನಿ. 2 ಸಾರಿ ಕಾರ್ಪೊರೇಷನ್, ಮೇಯರು, MLA ಟಿಕೆಟ್ ಕೊಟ್ಟಿದೆ. ಪಕ್ಷದ ಬಗ್ಗೆ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಯಾರೊಬ್ಬರಿಗೂ ಕೂಡ ಅಧಿಕಾರ ಇಲ್ಲ. ವ್ಯಕ್ತಿ ಬಗ್ಗೆ ಮಾತಾಡ್ಲಿ, ಅಜಯ್ ಕುಮಾರ್ ಬಗ್ಗೆ ಮಾತಾಡಿದ್ರೆ ನಾನು ಬೇಜಾರಾಗ್ತಿರ್ಲಿಲ್ಲ. ಬಿಡು, ನನ್ನ ತಪ್ಪನ್ನು ನಾನು ತಿದ್ಕೊಳ್ಳೋಣ ಅಂತೇಳಿ ನಾನು ತಿದ್ಕೊಂಡು ಮುಂದೆ ನಡೀತಾ ಇದ್ದೆ. ಪಕ್ಷಕ್ಕೇನೆ ಬೈದಿದಾರ ಅವರು. ಪಕ್ಷಕ್ಕೆ ಬೈಯಕ್ಕೆ ಇವ್ರು ಯಾರು ಅನ್ನೋ ಪ್ರಶ್ನೆ ನಂದು. ನೋಡ್ರಿ, ಆತನ ಹೆಸರು ಹೇಳ್ತಿದ್ದಂಕ್ಲೇನೆ ನನ್ನ ಪದ ಬಳಕೆನೆ ಬದಲಾಗೋಗ್ಬಿಡುತ್ತೆ. ಆದ್ರೆ ನಾವು ನಾನದೇ ಇಷ್ಟೊಂದು ಸಂಸ್ಕಾರಯುತವಾಗಿ, ಕೂಲಾಗಿ, ಅಚ್ಚುಕಟ್ಟಾಗಿ ವಿಚಾರವಂತ ಅಜಯ್ ಕುಮಾರ್ ಮಾತನಾಡಿದ್ರು. ಅದೇ ಪ್ರದೀಪ್ ಈಶ್ವರ್ ವಿಷಯ ಬಂದಾಗ ರೋಚ್ಗೆದ್ದು ಕಂಪ್ಲೀಟ್ ಅಲ್ಲಲ್ಲೇ ಕೊಡ್ತಿದ್ದಾರೆ ಆಗ್ಬಿಡುತ್ತೆ ಅದು. ಯಾಕಂದ್ರೆ ಆತನ ವ್ಯಕ್ತಿತ್ವನ ನಾನು ನೋಡ್ಕೊಂಡು ಬಂದಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಆತನ ಬಗ್ಗೆ ಮಾತಾಡ್ತೀನಿ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಏನೋ ಬಾಯಿಗೆ ಬಂದಿದ್ ಮಾತಾಡಿ ನಾನು ಹೀರೋ ಆಗಕ್ ಹೋಗಲ್ಲ. ಆತ ಪಕ್ಷಕ್ಕೆ ಅಗೌರವ ತಂದಿರೋದ್ರಿಂದ ಆತನ ಬಗ್ಗೆ ನಾನು ಹೇಳಿಕೆ ಕೊಟ್ಟೆ, ಇದು ಸರಿಯಲ್ಲ ಹಾಗೆ ಹೀಗೆ ಅಂತ ನಾನು ಏನ್ ಹೇಳ್ಬೇಕು ಆ ಸಂದರ್ಭದಲ್ಲಿ ಹೇಳಿದೆ. ಆದ್ರೂ ಕೂಡ ಅವರು ದಾವಣಗೆರೆಗೆ ಬಂದ್ರು, ಯಾವ ರೀತಿ ಏನೇನ್ ಸೆಕ್ಯೂರಿಟಿ ಇಟ್ಕೊಂಡು ಬಂದ್ರು, ಏನೇನ್ ಬಂದಲ್ಲಿ ಕಾಲ್ ಮೇಲೆ ಕುಸ್ತಿ ಪೈಲ್ವಾನರು ಅಖಾಡದಲ್ಲಿ ತೊಡೆ ತಡ್ತಾರೆ ಹಿಂಗೆ.
ಕಾರ್ ಮೇಲೆ ನಿಂತ ತೊಡೆ ತಟ್ಟಾರಿಗೆ ಏನಂತಾರೆ ಜನರು ಗಮನಿಸಿದ್ದಾರೆ. ಮತ್ತೆ ಆತನ ಬಗ್ಗೆ ಪದೇ ಪದೇ ಮಾತಾಡಿ ನನ್ನ ಬಾಯನ್ನ ನಾನು ಹೊಲ್ಸ್ ಮಾಡ್ಕೊಳಕ್ ನನಗೆ ಇಷ್ಟ ಆಗ್ತಿಲ್ಲ ದಯವಿಟ್ಟು. ಯಾಕಂದ್ರೆ ಒಬ್ಬ ಸ್ವಾಸ್ಥ್ಯ ಕಾಪಾಡ ಅಂತವನು, ಜನರ ಪರವಾಗಿ ಗೌರವಿತವಾಗಿ ನಡ್ಕೊಳ್ಳೋ ಅಂತವನು, ಯಾರೇ ಆಗ್ಲಿ ಎಲ್ಲರೂ ಸಮಾನರು ಅಂತೇಳಿ ಸಮಾನತೆ ದೃಷ್ಟಿಯಿಂದ ನೋಡೋ ಅಂತವನು, ತನ್ನ ಬೆಳವಣಿಗೆಗೆ ಇಲ್ಲ ಸಲ್ಲದ ಹೀರೋ ಆಗೋದಕ್ಕೆ ನಾನು ಬಹಳ ತಿಳುವಳಿಕೆ ಬುದ್ಧಿವಂತ, ನನ್ನಂಗೆ ಈ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಏನಂತಾರಲ್ಲ ತಿರುಕನ ಕನಸು ಕಾಣಕೊಂತ ಈ ರೀತಿ ಸಿಕ್ಕ ಸಂದರ್ಭಗಳಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳನ್ನ ಮಾತಾಡ್ಕಂತ ಬರ್ತಾ ಇರೋದನ್ನ ನಾನು ನೋಡಿ ನೋಡಿ ಸಹಿಸಕ್ಕಾಗ್ದೇನೆ ಆತನ ಬಗ್ಗೆ ಹೇಳಿದೆ. ಬಂದಾಗೂ ಕೂಡ ನಮ್ಮ ಪಕ್ಷದ ಶಿಷ್ಟಾಚಾರನ ನಾನು ಮೀರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಗೌರವಯುತವಾಗಿ ನಡ್ಕೊಂಡ್ವಿ. ಆದ್ರೆ ಸಾರ್ವಜನಿಕರಲ್ಲಿ ಬಂದಿರತಕ್ಕಂಥ ಏನೇನ್ ಸೇವೆ ಮಾಡ್ಬೇಕು ಬಳೆ ಹಾಕಿದ್ರು, ಪರ್ಕೆ ಹಾಕಿದ್ರು, ಚಪ್ಪಲಿ ಹಾಕಿದ್ರು, ಸ್ಯಾನಿಟೈಸರ್ ಬಾಯ್ ತೊಳ್ಕೊಂಡು ಒಳ್ಳೇದ್ ಮಾತಾಡೋದು ಸ್ಯಾನಿಟೈಸರ್ ಹಾಕಿದ್ರು, ಇಷ್ಟೆಲ್ಲ ಮಾಡಿದ್ರು ಸಾರ್ವಜನಿಕರು. ಅಷ್ಟಾದ್ಮೇಲೆ ಆದ್ರೂ ಒಬ್ಬ ಜನಪ್ರತಿನಿಧಿ ಅರ್ಥ ಮಾಡ್ಕೋಬೇಕಲ್ವಾ, ಇಷ್ಟೆಲ್ಲ ನನ್ನ ವಿರುದ್ಧವಾಗಿ ಮಾಡ್ತಾರೆ ಅಂತಂದ್ರೆ ನನ್ನಲ್ಲಿ ಎಲ್ಲೋ ಒಂದ್ ತಪ್ಪಿದೆ, ಇನ್ಮೇಲಾದ್ರೂ ನಾನು ತಿದ್ಕೊಂಡು ಸಮಾಜ ಸೇವೆ ಮಾಡೋಣ, ನನ್ನನ್ನು ಗೆಲ್ಸಿರ್ತಕ್ಕಂಥವ್ರನ್ನ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋಣ. ಗೆದ್ದು ಹಂಗೆ 4 ದಿನ ಹಂಗೆ ಅವ್ರ ಮನೆ ಬಾಕ್ಲಿಗೆ ಹೋಗಿದ್ದೇನು, ಅವ್ರ ಕಾಲು ಹಿಡ್ಕೊಂಡಿದ್ದೇನು, ನಿನ್ ಕಷ್ಟ ಏನಂತ ಕೇಳಿದ್ದೇನು, ಮಾಡಿದ್ದೇನು ರೀ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗದೆ ಇರತ್ತಾ? ಅವಾಗ ಮಾಡಿರೋ ನಾಟಕಗಳೆಲ್ಲದೂ ಈಗ ಜನರು ಮಾತನಾಡ್ತಾ ಇದ್ದಾರೆ. ನೋಡ್ರಿ, ಇವತ್ತು ನಾವು ಏನ್ ಕೊಡ್ತೀವ ಅದ್ರ 10 ಪಟ್ಟು ಭಗವಂತ ನಮಗೆ ಕೊಡ್ತಾನೆ. ಇವತ್ತು ಅವನನ್ನ ಗೆಲ್ಸಿರ್ತಕ್ಕಂತ ಆ ಕ್ಷೇತ್ರದ ಜನಕ್ಕೆ ಈತ ಏನೇನ್ ಕೊಡ್ತಾ ಇದ್ದಾನೆ ಅದಕ್ಕೆ 10 ಪಟ್ಟು ಅವನಿಗೆ ಕೊಡ್ತಾರೆ ಬರೋಂಥ ಚುನಾವಣೆಯಲ್ಲಿ. ಅವ್ರ ಪಾರ್ಟಿನವರೇ ಟಿಕೆಟ್ ಕೊಡ್ತಾರಿಲ್ಲ ಅಂತ ಅವರೇ ಮಾತಾಡ್ಕೊಳ್ತಾರೆ, ನನಗದು ಗೊತ್ತಿಲ್ಲ. ಅದಕ್ಕೆ ಆತನ ಬಗ್ಗೆ ನನ್ ತುಂಬಾನೇ ಬೇಡ ಅನ್ಸುತ್ತೆ. ಪಾರ್ಟ್ ಆಫ್ ಈ ಚುನಾವಣೆಯಲ್ಲಿ ಅದೊಂದು ಘಟನೆಗಳಾಗಿದ್ಕೆ ಆ ಪ್ರಶ್ನೆನ ಮಾಡಿದ್ವಿ. ನಮ್ಗೇನು ಪದೇ ಪದೇ ಮಾತನಾಡ್ಬೇಕು ಅವ್ರ ಬಗ್ಗೆ ಪ್ರಶ್ನೆ ಆಗಿತ್ತಷ್ಟೇ ಪಾರ್ಟ್ ಆಫ್ ಇದು. ಏನೇವು ಚುನಾವಣಾ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ, ಯಾಕೆ ಹಿಂಗೆ ರಾಜಕಾರಣ, ಯಾಕೆ ಇಷ್ಟೊಂದು ಸಿಟ್ಟು, ಸೆಡವು, ಕೋಪ, ಹಠ ಅಜಯ್ ಕುಮಾರ್ಗೆ ಅಂತ ಕೇಳಿದಾಗ ಎಲ್ಲಾ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಿದ್ರಿ. ಎಸ್, ನಿಮ್ದು ಇನ್ನೂ ಬಹಳಷ್ಟು ಹೇಳುವಂತ, ಹೇಳಿಕೊಳ್ಳುವಂತ, ಜನರು ತಿಳ್ಕೊಳ್ಳುವಂತ ವಿಷಯ ಬಹಳ ಇದೆ. ಸಪ್ರೇಟ್ ಒಂದು ಪಾಡ್ಕಾಸ್ಟ್ ಮಾಡೋಣ. ಅಂತಿಮವಾಗಿ ನಾವು ಅಪೀಲ್ ಮಾಡ್ತೀವಿ ದಾವಣಗೆರೆ ದಕ್ಷಿಣ ಜನರಿಗೆ. ಏನ್ ಕೇಳ್ಕೊತೀರಿ ನೀವು ಜನಕ್ಕೆ? ದಾವಣಗೆರೆಯ ಜಿಲ್ಲೆಯ ಜನತೆ, ಈಗ ದಕ್ಷಿಣ ಚುನಾವಣೆ ಮಾತ್ರ ನಡೀತಾ ಇದೆ, ಹಾಗಾಗಿ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಪರವಾಗಿ, ನಿಮ್ಮ ಉಳಿವಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ ಯಾವುದೇ ಜಾತಿ ಧರ್ಮ ಅನ್ನದೇನೆ ನಾನೊಬ್ಬ ಭಾರತೀಯ, ನನ್ನ ಜೊತೆಗಿರೋರು ಎಲ್ಲರೂ ನನ್ನವರು ಅನ್ನೋ ಭಾವನೆ ಯಾರಿಗಿರುತ್ತೋ ಅವನಿಗೆ ಬೆಂಬಲವಾಗಿರ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳಿಕ್ ಬಯಸ್ತೇನೆ. ಎಸ್, ಅಜಯ್ ಕುಮಾರ್ ಅವ್ರನ್ನ ಇತ್ತೀಚೆಗೆ ಬಹಳಷ್ಟು ನೋಡಿದ್ರಿ. ಆದ್ರೆ ಅಜಯ್ ಕುಮಾರ್ ನೀವ್ ಅನ್ಕೊಂಡಂಗಲ್ಲ, ಅಜಯ್ ಕುಮಾರ್ ಬೇರೆ, ಅಜಯ್ ಕುಮಾರ್ ಜರ್ನಿ ಬೇರೆ. ಅಜಯ್ ಕುಮಾರ್ ಆಗ್ಲೇ ಹೇಳಿದಂತೆ 2 ಬಾರಿ ಕಾರ್ಪೊರೇಟರ್, 1 ಬಾರಿ ಮೇಯರ್, 1 ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅದು ಶಾಮನೂರು ಶಿವಶಂಕರಪ್ಪ ವಿರುದ್ಧ 2023 ವಿಧಾನಸಭೆ ಚುನಾವಣೆಯಲ್ಲಿ. ಹಾಗಾಗಿ ರಾಜಕಾರಣ ಅನ್ನೋದು ಪಗಡೆ ಆಟ ಅಲ್ಲ. ರಾಜಕಾರಣ ಅನ್ನೋದು ರಾಜಕೀಯ ಮಾಡ್ಬೇಕು, ಒಂದು ಬದ್ಧತೆ ಬೇಕು. ರಾಜಕೀಯ ಮಾಡ್ಬೇಕು ಅಂತಂದ್ರೆ ರಾಜಕಾರಣಕ್ಕೆ ಬರ್ಬೇಕು, ಸರ್ವಿಸ್ ಮಾಡ್ಬೇಕು ಅಂತಂದ್ರೆ ಒಂದೇನೋ ಸಿದ್ಧಾಂತಗಳ ಆಧಾರದ ಮೇಲೆ ವರ್ಕ್ ಮಾಡ್ಬೇಕು. ನಾನಾಗಿ ಸಿದ್ಧಾಂತ ಫಸ್ಟ್. ನನ್ನ ವ್ಯವಹಾರಕ್ಕೆ ಎಷ್ಟೇ ತೊಂದರೆ ಆದ್ರು, ನನ್ಗೆ 16 ಕೋಟಿ ವ್ಯವಹಾರಗಳು ನಿಂತೋದ್ರು, ನಾನು ಪಾರ್ಟಿ ಬಿಡ್ಲಿಕ್ಕೆ ಒಪ್ಲಿಲ್ಲ. ಪಾರ್ಟಿ ಫಸ್ಟ್, ವ್ಯಾಪಾರ ವ್ಯವಹಾರಗಳು ನೆಕ್ಸ್ಟ್ ಅನ್ನೋ ರೀತಿಯ ನಿಲುವನ್ನ ಇಟ್ಕೊಂಡಂತ ಕಾರಣ ಇವತ್ತು ಇಷ್ಟು ಹಠವಾದಿಯಾಗಿ ಇಲ್ಲಿ ಕೂತಿದ್ದಾರೆ. ಸೊ ಅಜಯ್ ಕುಮಾರ್ ಇದುವರೆಗೂ ನಿಮ್ಗೆ ಗೊತ್ತಿತ್ತು ಬರೀ ಬಿಜೆಪಿ ನಾಯಕ ಅಂತ. ಆದ್ರೆ ಇವೆಲ್ಲ ಕೇಳಿದಾಗ ಅನ್ಸಿರುತ್ತೆ ನಿಮ್ಗೆ, ಇಲ್ಲಪ್ಪ ಮನುಷ್ಯ ಬಹಳ ಹಠವಾದಿ, ಹಠಾಚಲ ಇರೋ ಮನುಷ್ಯ. ಯಾರೋ ಒಬ್ರು ಬೆದರಿಕೆ ಹಾಕ್ತಾರೆ, ಯಾರೋ ಒಬ್ರು ಎದುರಿಸ್ತಾರೆ, ಯಾರೋ ಒಬ್ರು ನಮ್ಮನ್ನ ತುಳಿಯಕ್ ನೋಡ್ತಾರೆ ಅಂತಂದ್ರೆ ಮತ್ತಷ್ಟು ಮಗದಷ್ಟು ಸಿಡಿದು ನಿಲ್ಲುವ ವ್ಯಕ್ತಿ ಅಜಯ್ ಕುಮಾರ್ ಅಂತ ಒಂದು ಅರ್ಥ ಆಗಿರುತ್ತೆ. ಎನಿಯೋ ಥ್ಯಾಂಕ್ಸ್. ಯಾವುದೋ ರಾಜಕೀಯ ಲಾಬಿಗೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದೆ ನಿಮ್ದೇ ಆದಂತ ನೀವು ನಿಮ್ಮ ಪಾರ್ಟಿ, ನಿಮ್ ವಿಶ್ವಾಸ, ನಿಮ್ಮ ಇದನ್ನ ನೋಡ್ಕೊಂಡಿದ್ರಿ. ಒಳ್ಳೇದಾಗ್ಲಿ. ದಾವಣಗೆರೆ ಚುನಾವಣೆ
ಕವರೇಜ್ ಬಂದಂತ ಸನ್ನಿವೇಶದಲ್ಲಿ ಅಜಯ್ ಕುಮಾರ್ ಅನ್ನೋ ವಿಶಿಷ್ಟವಾದಂತ ವ್ಯಕ್ತಿ ಬಂದವರಲ್ಲಿ ಭೇಟಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಇಂಟರ್ವ್ಯೂ ಬಿಫೋರ್ ಒಂದಷ್ಟು ಜನ ಬಂದು ಬೇರೆ ಜಿಲ್ಲೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಬಂದ್ ಕೂತೀನಿ. ನಂಗೂ ಬಹಳ ಆಶ್ಚರ್ಯ ಆಯ್ತು. ಎಲ್ಲ ಬರೀ ಕೇವಲ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಬಂದಾಗ ಮಾತ್ರ ಸ್ಪೆಷಲ್ ವ್ಯಕ್ತಿ ಅಂತಾರೆ. ಆದ್ರೆ ಜಿಲ್ಲೆಯಿಂದ ಜಿಲ್ಲೆ ದಾಟಿ ಕೆಲವರು ಮಾತ್ರ ಫಾಲೋವರ್ಸ್ ಇರ್ತಾರೆ. ಏನೇ ಬದ್ಧತೆ ಚೆನ್ನಾಗಿದೆ ಅಂದ್ರೆ, ವಿಷಯ ಕರೆಕ್ಟ್ ಆಗಿದೆ ಅಂದ್ರೆ, ಸರಿಯಾಗಿ ನಾವು ಮಾತಾಡ್ತೀವಿ ಅಂದ್ರೆ ಒಳ್ಳೇದೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಟೈಮ್ ಕೊಟ್ಟಿದ್ದೀವಿ ಸರ್, ಒಳ್ಳೇದಾಗ್ಲಿ. ತಾವೇನ್ ಹೇಳ್ತೀರಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ನಿಮ್ದೇ ಆದಂತ ಒಪಿನಿಯನ್ ಇರುತ್ತೆ. ಬಿಕಾಸ್ ಆಫ್ ಈ ಸ್ವತಂತ್ರ ಮಾಧ್ಯಮ, ನೀವು ಅಲ್ಲೇ ನೋಡ್ತೀರಿ, ಇವೆಲ್ಲ ನೋಡಿದ್ಮೇಲೆ ಕಾಮೆಂಟ್ ಆಗ್ತಿರ್ತೀರಿ. ಹಾಗಾಗಿ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಎಲ್ಲರೂ ವ್ಯಕ್ತಿಗಳೇ, ಆದ್ರೆ ವ್ಯಕ್ತಿತ್ವ ನಾವ್ ಎಷ್ಟು ಬೇಕಾದ ತೂಕ ಮಾಡ್ಬೋದು. ಒಬ್ಬ ವ್ಯಕ್ತಿ ಸ್ಟಡಿ ಇರ್ತಾನೆ, ಇಷ್ಟು ತೂಕ ಇರ್ತಾನೆ, ಈ ಬಣ್ಣ ಇರ್ತಾನೆ, ಹುಡುಗ ಹುಡುಗಿ ಹಿಂಗಿರುತ್ತೆ. ಆದ್ರೆ ಆ ವ್ಯಕ್ತಿ, ಆ ಜೀವಕ್ಕೆ ಬೆಲೆ ಬರಬೇಕು, ಆ ವ್ಯಕ್ತಿತ್ವಕ್ಕೆ, ಆ ವ್ಯಕ್ತಿ ದೊಡ್ಡದಾಗಿ ಕಾಣಬೇಕು ಅಂದ್ರೆ ವ್ಯಕ್ತಿತ್ವ. ನಮ್ಮ ನಡವಳಿಕೆ ಕರೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಹಾಗಾಗಿ ನಡವಳಿಕೆ ಎಲ್ಲವೂ ಒಳ್ಳೇದಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಇಂಟರ್ವ್ಯೂ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.